ನನ್ನ ಆತ್ಮೀಯ ಸ್ನೇಹಿತರು ರಾಜೇಶ್ ಗೌಡ್ರು ನಿರ್ದೇಶನದ ಅರಸಂಗನ ಪ್ರೇಮ ಪ್ರಸಂಗ ಯಶಸ್ವಿಯಾಗಿ ತೆರೆ ಕಾಣಲಿ, ಯಶಸ್ವಿಯಾಗಿ 100 ದಿವಸ ಚಿತ್ರಮಂದಿರ ಓಡಲಿ ಅಂತೇಳಿ ನಾವೆಲ್ಲ ಸಹಕಾರ ಇದ್ದೇ ಇರುತ್ತೆ. ಮತ್ತು ನಾವು ಸಹಿತ ತಮ್ಮ ಜೊತೆ ಸೇರಿಕೊಂಡು ಅದ್ದೂರಿಗೆ ಮತ್ತೊಮ್ಮೆ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನಪಟ್ಟು ಯಶಸ್ವಿಯಾಗಿ ತೆರೆ ಕಾಣಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ತೇಜು ಮಸಾಲ ಕಂಪನಿಯ CA ಆದ ರಾಜೇಶ್ ಅವರು ಸುಮಾರು ದಿನಗಳಿಂದ ಬಂದು ಈ ಥರ ಒಂದು ಮೂವಿ ಮಾಡ್ತೀವಿ ಅಂದಾಗ ನನಗೆ ಆಶ್ಚರ್ಯ ಆಯಿತು. ಬಟ್ ಅವರು ಆಲ್ರೆಡಿ ಸುಮಾರು ಎಲ್ಲ ಪ್ರೊಡ್ಯೂಸರ್ಗಳಿಗೂ ಅವರು CA ಆಗಿ ಅಪಾಯಿಂಟ್ ಆಗಿದ್ದಾರೆ. ಬಟ್ ನಮಗೆ ಎಲ್ಲೋ ಒಂದು ಕಡೆ ಈ ಸಿನಿಮಾ ಹೆಸರು ಕೇಳಿದಾಗ ಇದು ಒಂದು ಹೊಸ ಕಾಮಿಡಿ ಚಿತ್ರ ಮಾಡ್ತಾ ಇದ್ದಾರೆ, ಮಾಡಿ ಒಳ್ಳೇದಾಗಲಿ ಅಂತ ಅವತ್ತೂ ಕೂಡ ಹೇಳಿದ್ವಿ. ನಮ್ಮ ಕಡೆಯಿಂದ ಏನು ಸಹಕಾರ ಬೇಕೋ ಕೊಡ್ತೀವಿ ಅಂತಲೂ ಹೇಳಿದ್ವಿ. ಈಗಲೂ ಕೂಡ ಅದೇ ಥರ ನಡ್ಕೋತಾ ಇದ್ದೀವಿ. ಮುಂದೆ ಈ ಚಿತ್ರ ಯಶಸ್ವಿಯಾಗಿ ಕನ್ನಡ ನಾಡಿನಾದ್ಯಂತ ಒಳ್ಳೆ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಆಫ್ ಸಿವಿಲ್ ಸರ್ವಿಸಸ್ ಕಡೆಯಿಂದ ನಮ್ಮ CA ಆಗಿರೋ ರಾಜೇಶ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬಹುದು. ನಾನು 5 ಇಯರ್ಸಿಂದ ನೋಡ್ತಾ ಇದ್ದೀನಿ. ಅವ್ರು ಏನು ಮಾಡಿದ್ರು ತುಂಬ ಪ್ಯಾಷನಿಂದ ಮಾಡ್ತಾರೆ. ಅವರು CA ಆಗಿರ್ಬೋದು, ಅವ್ರ ಜಿಮ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಂದು. ಈಗ LLB ಕೂಡ ಮಾಡಿದ್ದಾರೆ. ಸೊ ಎಲ್ಲ ಸೇರಿಸಿ ನೋಡಿದ್ರೆ ಅವರು ಈಸ್ ಫುಲ್ ಆಫ್ ಪ್ಯಾಷನ್. ಆ್ಯಂಡ್ ಐ ವಿಶ್ ಅರಸಯ್ಯನ ಪ್ರೇಮ ಪ್ರಸಂಗ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹಾಡು ಫಸ್ಟ್ ನೋಡಿದ್ದೆ, ತುಂಬ ಚೆನ್ನಾಗಿದೆ ರಾಜೇಶ್ ಅವರೇ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಮೇ ಇಟ್ ಹಿಟ್ ಅ ಸೆಂಚುರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮ್ಮ ರಾಜೇಶ್ ಸರ್ ತುಂಬ ಇಷ್ಟಪಟ್ಟು, ಅಂದರೆ ಒಂದು ಫ್ಯಾಷನ್ನಿಂದ ಈ ಸಿನಿಮಾನ ಮಾಡಿ ಒಂದು ಏನಂತಾರೆ, ಈಗ ನಾನು ಪ್ರೊಡಕ್ಷನಲ್ಲಿದ್ದಾಗ ಅವರು ನಮ್ಮದು CA ಆಗಿ ಸುಮಾರು ನಂದು ಒಂದು 5-6 ವರ್ಷದಿಂದ ನಮ್ಮ ಅಕೌಂಟ್ಸ್ ಆಗ್ಬೋದು ಪ್ರತಿಯೊಂದು ಅವರೇ ಮ್ಯಾನೇಜ್ ಮಾಡ್ತಿರೋದು. ಇವತ್ತು MMB ಲೆಗಸಿ ಆಗ್ಬೋದು, ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಳ್ಳೋದು. ಅಂಥ ಒಂದು ಇದು ಬಾಂಧವ್ಯ ನನಗೂ ಅವ್ರಿಗಿದೆ. ಬಟ್ ಇದ್ರೂ ಈ ಸಿನಿಮಾ ಒಂದು ಫ್ಯಾಷನ್ ಇಟ್ಕೊಂಡು ಒಂದು ಕಾಮಿಡಿ ಜಾನರಲ್ಲಿ ಈ ಸಿನಿಮಾನ ತರಬೇಕು ಅಂತೇಳಿ ತುಂಬ ಪ್ರಯತ್ನಪಟ್ಟು ಮಾಡಿದ್ದಾರೆ. ಮಾಂತೇಶ್ ಆಗ್ಬೋದು, ಮತ್ತು ರಶ್ಮಿತಾ ಅವರಾಗಿರ್ಬೋದು, ಮಿಕ್ಕಿದ ನಮ್ಮ ಡೈರೆಕ್ಟರ್ ದೀಪು ಅವರು ಹೊಸ ಪ್ರಯತ್ನ, ಫಸ್ಟ್ ಸಿನಿಮಾ ಆದರೂ ಒಂದು ಒಳ್ಳೆ ಕಾಮಿಡಿ ಜಾನರನ್ನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಬಟ್ ಅವರು ಮಾಡಿರೋಂಥ ಪ್ರಯತ್ನ ಸೆಪ್ಟೆಂಬರ್ 19ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರ್ತಾಯಿದೆ. ಅರಸಯ್ಯನ ಅರಸಿ ಅಂತ ಕೇಳ್ಕೊತೀನಿ ಕನ್ನಡ ಜನತೆ ಹತ್ರ. ಯಾಕಂದರೆ ಇವಾಗ ಕಾಮಿಡಿ ಜಾನರ್ಗಳು ಚೆನ್ನಾಗಿ ವರ್ಕ್ ಆಗ್ತಿದೆ. ಅದೇ ಥರ ಈ ಸಿನಿಮಾನು ವರ್ಕ್ ಆಗಲಿ ಅಂತ ಒಂದು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ರಾಜೇಶ್ ಸರ್, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ನಿಮಗೊಂದು 100 ಕೋಟಿ ಕ್ಲಬ್ ಸೇರಿ ಅಂತ ಕೇಳ್ಕೊತೀನಿ. ಹಂಗೆ ನಮ್ಮ ಸುರೇಶ್ ಸರ್ದು ಸಿನಿಮಾ ರಿಲೀಸ್ ಆಗಿದೆ ಇವತ್ತು, 11 ಕಾಲ. ಆಲ್ ದಿ ಬೆಸ್ಟ್ ಸುರೇಶ್ ಅಣ್ಣ, ಒಳ್ಳೆ ರಿಪೋರ್ಟು ಬಂದಿದೆ, ಒಳ್ಳೇದಾಗಬೇಕು. ನೀವು ಒಂದು ಕ್ಲಬ್ ಸೇರ್ಕೋಬೇಕು. ಕಿಂಗ್ ಕ್ಲಬ್. ಎಲ್ರಿಗೂ ನಮಸ್ತೆ. ನಮ್ಮ ಸ್ನೇಹಿತರು ರಾಜೇಶ್ ಸಾರು ಅಂದರೆ ಎಲ್ಲ ತೇಜು ಮಸಾಲವ್ರಿಗೆ ಹೇಳಿದ್ರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೋಗಿ ಡಿಸ್ಕಸ್ ಮಾಡಿ ಹೇಳಿದ್ದಾರೆ ಮುಂಚೆನೇ. ನಮಗೆ ಸಿನಿಮಾ ಎಲ್ಲ ಆದಮೇಲೆ ಹೇಳಿದ್ದಾರೆ ನಾನು ಸಿನಿಮಾ ಮಾಡಿದ್ದೀನಿ ಅಂತ. ನೋಡಿ ಹೆಂಗಿದೆ ಕಾಕತಾಳಿ ಅಂದರೆ ಇದೆ. ನಮಗೆ ಸಿನಿಮಾ ಮುಗಿಸ್ಕೊಂಡು ಬಂದರು ನಮ್ಮ ಹತ್ರ. ಸರ್ ನಮ್ಮ ಸಿನಿಮಾ ನಮ್ಮದೊಂದು ಸಿನಿಮಾ ಮುಗಿದೈತಿ ಅಂತ ಬಂದು ಹೇಳಿದ್ರು. ಥ್ಯಾಂಕ್ ಯು ರಾಜೇಶ್ ಸರ್ ಅಂತ ಹೇಳಿದೆ. ಹಾಗೆ ನೋಡಿದೆ ಟ್ರೈಲರ್ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿಯಾಗಿ ಸೂಪರಾಗಿದೆ. ಹಾಡುಗಳೊಂದು ಎರಡು ಸೂಪರ್ ಚೆನ್ನಾಗಿ ಬಂದಿದೆ. ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಇದೇ 19ನೇ ತಾರೀಕು ಇದೇ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ರಾಜೇಶ್ ಸರ್ಗೆ ಒಳ್ಳೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರಾಜೇಶ್ ಸರ್ ನಂದು ಖಂಡಿತ ನಾನು ಸುಧಾ ನಿಮ್ಗೆ ಸಪೋರ್ಟಾಗಿ ನಿಂತ್ಕೊತೀನಿ. ಎಲ್ರಿಗೂ ಸೊ ಅರಸಯ್ಯನ ಪ್ರೇಮ ಪ್ರಸಂಗ ಟ್ರೈಲರ್ನ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಆಡಿಯನ್ಸ್ ಆಗಿ ಒಂದಷ್ಟು ರಿವ್ಯೂಗಳು ನಮ್ಮ ನಡುವೆ ಇರುತ್ತೆ. ಆದರೆ ಇಲ್ಲಿರುವಂಥ ವೇದಿಕೆಯಲ್ಲಿರೋರೆಲ್ಲರೂ ಕೂಡ ದಿಗ್ಗಜ ನಿರ್ದೇಶಕರು. ಸೊ ನಿಮ್ಗೇನು ಅನಿಸ್ತು ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ರಾಜೇಶ್ ಸರ್ ಬಗ್ಗೆ ನಾನು ಎಷ್ಟು ಮಾತಾಡಿದ್ರೂ ಕಮ್ಮಿ ಆಗುತ್ತೆ. ಈ ಸಿನಿಮಾ ಶುರುವಾಗಿದ್ದ ದಿನದಿಂದಲೂ ಜೊತೆಯಲ್ಲಿದ್ದೀನಿ ನಾನು. ಸಿನಿಮಾ ಬರೀ ಕಾಮಿಡಿ ಜೋನರಲ್ಲ, ನಗ್ತಾ ನಗ್ತಾ ಕಣ್ಣಂಚಲ್ಲಿ ಒಂದು ಚಿಕ್ಕ ನೆನಪಿನ ಬಿಂದು ಬಂದು ನಿಂತು ಬಿಡುತ್ತೆ ಸಿನಿಮಾದಲ್ಲಿ. ಅದ್ಭುತವಾದ ಹಾಡುಗಳು, ಒಳ್ಳೆಯ ಅಭಿನಯ, ಒಳ್ಳೆಯ ಕತೆ, ಇದೆಲ್ಲವನ್ನೂ
ಜೊತೆಯಲ್ಲಿ ಕರ್ಕೊಂಡೋಗಿರ್ತಕ್ಕಂಥ ನಿರ್ದೇಶಕರು, ಅವ್ರಿಗೆ ಕಣ್ಣಾಗಿರ್ತಕ್ಕಂಥ ಛಾಯಾಗ್ರಾಹಕರು, ಅವರಿಬ್ಬರ ಮಾತುಗಳಿಗೆ ಸಂಗೀತವನ್ನು ಕೊಟ್ಟಂಥ ಸಂಗೀತ ನಿರ್ದೇಶಕರು, ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಕರ್ಕೊಂಡೋಗಿರ್ತಕ್ಕಂಥ ನಮ್ಮ ರಾಜೇಶ್ ಸಾರು. ಸಿನಿಮಾ ಖಂಡಿತವಾಗಲೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ. ಯಾಕೆಂತಂದರೆ ಕನ್ನಡಕ್ಕೆ ಈಗ ಒಂದು ಒಳ್ಳೆಯ ಯುಗ ಆರಂಭ ಆಗಿದೆ. ಅದನ್ನು ಈ ಸಿನಿಮಾ ಹಾಗೆ ಮುಂದುವರಿಸ್ಕೊಂಡು ಹೋಗುತ್ತೆ. ಅರಸಯ್ಯನ ಪ್ರೇಮ ಪ್ರಸಂಗ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಹಾಗೆ ನಿರ್ದೇಶಕರಾದಂಥ ಸಂತೋಷ್ ಸರ್ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಗಣ್ಯರಿಗೆಲ್ರಿಗೂ ನಮಸ್ಕಾರ. ಎರಡು ವಿಷಯಕ್ಕೆ ನಮ್ಮ ರಾಜೇಶ್ ಸರ್ ನಮ್ಮ ಜಿ ಸಿನಿಮಾದ ಆಡಿಟರು. ಅವರು ಪರಿಚಯ ಆಗಿದ್ದು 2020 ಟೈಮಲ್ಲಿ ಅನಿಸುತ್ತೆ. ಒಂದು 4-5 ವರ್ಷ ಹಿಂದೆ ಪರಿಚಯ ಆದರು. ಆದರೆ ಅದಕ್ಕಿಂತ ಮುಂಚೆ ನಾವು ಈ CAಗಳನ್ನ 2 ವರ್ಷಕ್ಕೆಲ್ಲ ಚೇಂಜ್ ಮಾಡ್ಕೊಂಡೇ ಬರ್ತಾಯಿದ್ವಿ. ಒಬ್ಬರು ಸೆಟ್ ಆಗ್ತಾ ಇರಲಿಲ್ಲ ನಮಗೆ. ಆದರೆ ರಾಜೇಶ್ ಸರ್ ಬಂದಾದಮೇಲೆ ಅಪ್ಡೇಟ್ಗಳನ್ನ ಅವರೇ ಪಾಪ ಕೇಳ್ತಾರೆ ನಮಗೆ, ನಾವು ಅಪ್ಡೇಟ್ ಕೊಡೋದಕ್ಕಿಂತ ಮುಂಚೆ. ಅಷ್ಟು ಒಬ್ಬ ಕ್ಲೈಂಟನ್ನ ನಮ್ಗೆ ಗೊತ್ತು, ನಮ್ಮ ಸಿನಿಮಾದವ್ರದ್ದು ಪರಿಸ್ಥಿತಿಗಳೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮನ್ನು ಚೆನ್ನಾಗಿ ನಮ್ಮ ಜಿ ಸಿನಿಮಾಸ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎರಡನೇದ್ದು ನಮ್ಮ ಮಹಾಂತೇಶ್, ಬಾರಲ್ಲ. ನಾವು ಇಬ್ಬರು ಒಂದೇ ಊರವರು. ನಾವು ಸುಮಾರು ಒಂದು 600 ಕಿಲೋಮೀಟ್ರ್ ದೂರದಿಂದ ಬೆಂಗಳೂರಿಗೆ ಬಂದಿದ್ದೀವಿ. ನಾನು ತಾಳಿಕೋಟೆ ಹತ್ರ ನಾಗೂರು ಅಂತ, ಇವನು ತಾಳಿಕೋಟೆ ಹತ್ರ ಕೊಡೇಕಲ್. ಒಂದೇ ತಾಲೂಕವರು, ಒಂದೇ ಊರವರು. ಅಲ್ಲಂದರೆ ಈ ಮಂಡ್ಯ ಮತ್ತು ಮೈಸೂರು, ಈ ತುಮಕೂರು ಹತ್ತಿರದಲ್ಲಿರೋರಿಗೆಲ್ಲರಿಗೂ ಸಿನಿಮಾ ತುಂಬ ಹತ್ತಿರ ಎಳ್ಕೊಳ್ಳುತ್ತೆ. ಆದರೆ ನಾವೆಲ್ಲ 600-700 ಕಿಲೋಮೀಟ್ರ್ ದೂರದಿಂದ ಬಂದು ಇಲ್ಲಿ ಯಾರೂ ಗಾಡ್ ಫಾದರ್ಗಳು ಇಲ್ಲದೆ, ಯಾರೂ ಪರಿಚಯ ಇಲ್ಲದೆ ಸಿನಿಮಾ ಒಳಗಡೆ ಎಂಟ್ರಿ ಆಗಿ ಬಂದು ಈ ಮಟ್ಟಕ್ಕೆ ಮಹಾಂತೇಶ್ ಬೆಳೆದಿದ್ದಾನೆ ಅಂದರೆ ಅವನ ಶ್ರಮಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಫಸ್ಟು ಸಾಧನೆ ಅಂದರೆ ಒಬ್ಬ ಹೀರೋ ಆಗಿ ಇವತ್ತು ಅವನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ನಮ್ಮ ಅಂದರೆ ನಾವೆಲ್ಲ ಸಿನಿಮಾ ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ ಟೈಮಲ್ಲಿ ಜಗ್ಗೇಶ್ ಸರ್ ಈ ಥರದ ಸಿನಿಮಾಗಳನ್ನೆಲ್ಲ ಮಾಡ್ತಾಯಿದ್ದು ನಾವು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಬಂಡ ನನ್ನ ಗಂಡ, ಆ ಥರದ್ದು ತುಂಬ ಸಿನಿಮಾಗಳನ್ನೆಲ್ಲ ನಾವೆಲ್ಲ ಮಾಡಿದ್ವಿ. ಅದಾದಮೇಲೆ ಆ ಥರದ್ದು ಒಂದು ಗ್ಯಾಪ್ ಆಗಿತ್ತು. ಆ ಗ್ಯಾಪ್ನ ಮಹಾಂತೇಶ್ ಫಿಲ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಡೈರೆಕ್ಟರ್ ತುಂಬ ಒಳ್ಳೆ ಸಿನಿಮಾ, ಟ್ರೇಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಹೊಸ ಅಂದರೆ ನಾವೇನಿವಾಗ ಫ್ರಾಮ್ ಎಲ್ಲ ನೋಡಿಕೊಂಡು ಒಂದು ಮತ್ತೆ ರಿಫ್ರೆಶ್ ಆಗಿ ಬರ್ತಾಯಿದ್ದೀವಿ ಥಿಯೇಟ್ರಿಗೆ. ಅದೇ ಒಂದು ಮೂಡಲ್ಲಿ ಈ ಸಿನಿಮಾನು ತೊಗೊಂಡು ಹೋಗಲಿ. ರಾಜೇಶ್ ಸರ್ಗೆ ಸಾಕಷ್ಟು ದುಡ್ಡು ಬರಲಿ, ಈ ಸಿನಿಮಾ ಮೂಲಕ ಹೆಸರು ಬರಲಿ. ಯಾಕೆಂದರೆ ಅವರು ಸೆಟ್ಲಾಗಿದ್ದಾರೆ, ಇನ್ನೇನೇ ದುಡ್ಡು ಬಂದರೂ ಅದನ್ನು ಸಿನಿಮಾಗೆ ಹಾಕ್ತಾರೆ. ಆ ಧೈರ್ಯದ ಮೇಲೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮಂಥ ಡೈರೆಕ್ಟರ್ಸ್ಗೆ, ನಮ್ಮಂಥ ಇವ್ರಿಗೆಲ್ಲರಿಗೂ ಅವರು ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಲಿ ಮುಂದೆ ಅಂತ. ಅದರಿಂದ ಈ ಟೀಮ್ಗೆ ಮ್ಯೂಸಿಕ್ ಭಾಳ ಚೆನ್ನಾಗಿದೆ. ಸಾಂಗ್ಗಳು ತುಂಬ 2 ಸಾಂಗು ತುಂಬ ಚೆನ್ನಾಗಿದೆ. ಅದು ಇಲ್ಲಿ ಬಂದಾಗಲೇ ನೋಡಿದ್ದು, ಅದನ್ನೇ ಅವ್ರು ಕಳಿಸಿದ್ರು, ಸ್ವಲ್ಪ ನೋಡಿದ್ವಿ. ಆದರೆ ಸಾಂಗ್ಗಳನ್ನ ಹೆಚ್ಚು ಇನ್ನೂ ಮುಟ್ಸಿದ್ರೆ ಮೋಸ್ಟ್ಲಿ ಇದು ತುಂಬ ಫ್ರೆಶ್ ಆಗಿದೆ ಅಂತಲೂ ಅನ್ನಿಸ್ತು. 2 ಸಾಂಗು ಹೆಚ್ಚು ಅವು 2 ಸಾಂಗ್ನ ಇವತ್ತಿನ ಟ್ರೆಂಡಿಗೆ ತಕ್ಕನಂಗೆ ಸ್ವಲ್ಪ ರೀಚ್ ಮಾಡಿದ್ರೆ ತುಂಬ ಒಳ್ಳೆ ರೀಚ್ ಆಗುತ್ತೆ. ಸ್ವಲ್ಪ ಕಂಟೆಂಟ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಹೆಚ್ಚು ರೀಚ್ ಮಾಡಿ ಎಲ್ರಿಗೂ ಮುಟ್ಸೋ ಥರ ಆಗಲಿ. ಟೀಮ್ಗೆ ಒಳ್ಳೆಯದಾಗಲಿ. ಯುವ ಸರ್ ಬಂದಿದ್ದಾರೆ. ಸರ್, ನಮಗೆ ಅಪ್ಪು ಸರ್ ಲೆಗೇಸಿ ನಾವೆಲ್ಲ ಅಪ್ಪು ಸರು, ಶಿವಣ್ಣ ಅವ್ರನ್ನೆಲ್ಲ ನೋಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿಕೊಂಡು, ನಮ್ಮ ಸಿನಿಮಾದಲ್ಲಿ ಅಪ್ಪು ಸರ್ ಮಾಡಿದರು ಪಡ್ಡೆವಲಿಯಲ್ಲಿ. ಆ ಥರದ ಸಿನಿಮಾಗಳು ನೋಡಿಕೊಂಡು ನಾವೆಲ್ಲ ನಿಮ್ಮಿಂದ ಆಕಾಶು, ಮಿಲನ ಆ ಥರದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಆ ಥರದ ಸಿನಿಮಾಗಳನ್ನ ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತೀರಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಹಾಂತೇಶು ಮತ್ತು ರಾಜೇಶ್ ಸರ್ ಇಬ್ಬರು ನನಗೆ ಹಳೆಯ ಸ್ನೇಹಿತರು. ನಾನು ಅಭಿನಯ ತರಂಗ ಶಾಲೆಯಲ್ಲಿ ಅಭಿನಯ ತರಂಗ ಶಾಲೆಯಲ್ಲಿ ಇವ್ರು ಜೂನಿಯರ್. ಸೊ ಅವಾಗಿಂದ ಸ್ನೇಹಿತರು. ಇವರಿಬ್ಬರು ಸಿನಿಮಾ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಎಲ್ಲ ನಾನು ಶೋರೀಲ್ ನೋಡಿದ್ಮೇಲೆ ಗೊತ್ತಾಗಿತ್ತು ಮಹಾಂತೇಶ್ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಫಸ್ಟ್ ಇನ್ನೊಂದು ವಿಷಯ, ಗ್ರಾಮಾಯಣದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಇವ್ರಿಗೆ. ಸೊ ಹಾಗಾಗಿ ಮಹಾಂತೇಶ್ ಮತ್ತು ರಾಜೇಶ್ ಸರ್ ಅಂದರೆ ಒಂದು ಒಳ್ಳೆ ಸ್ನೇಹ ಇತ್ತು. ಅವರಿಬ್ಬರು ಸೇರಿ ಸಿನಿಮಾ ಮಾಡ್ತಾರೆ ಅಂದಾಗ ಖುಷಿ ಇತ್ತು. ಮತ್ತು ಶೋರೀಲ್ ನೋಡಿದಾಗ ನಂಗೆ
ತುಂಬ ಖುಷಿಯಾಗೋಯ್ತು. ಕ್ಯಾಮ್ರಾಮ್ಯಾನು ಆ ಹುಡುಗ ಸೂಪರಾಗಿ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆಮೇಲೆ ಅದಾದಮೇಲೆ ರೀಸೆಂಟಾಗಿ ನಾನು ಈ ಸಿನಿಮಾ ನೋಡಿದೆ. ಈ ಸಿನಿಮಾದಲ್ಲೊಂದು ಮುಗ್ಧತೆ ಇದೆ. ಆ ಮುಗ್ಧತೆಗೊಂದ ಒಂದು ಸರಳತೆ ಬಂದಿದೆ. ಆ ಸರಳತೆನ ಸಿನಿಮಾಟೋಗ್ರಫರ್ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಆ ಎಲ್ಲ ಸರಳ ಕೆಲಸಕ್ಕೆ ಸಂಗೀತ ನಿರ್ದೇಶಕರಿಬ್ಬರು ಸೇರ್ಕೊಂಡು ಒಳ್ಳೆ ಹಿತವಾದ ಕಿವಿಗೆ ಇಂಪಾಗಿರೋ ಸಂಗೀತ ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಯಾವ ಕಲಾವಿದರು ಇವರು ಏನು ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಅಲ್ಲೇ ನೆಲದಿಂದ ಬಂದವರು ಅಂತ ಅನಿಸುತ್ತೆ. ನಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಊರಿನ ಕತೆಗಳು ನಾವು ಸೇಲ್ ಆಗ್ತವೆ ಅಂತ. ಸೊ ನಮ್ಮ ಊರಿನ ಕತೆನ ಪ್ರತಿಯೊಬ್ಬ ನಿರ್ದೇಶಕ ತಂದರೆ ಸೇಲ್ ಆಗ್ತವೆ. ಆಲ್ರೆಡಿ ಒಂದಷ್ಟು ಉದಾಹರಣೆಗಳು ಗೊತ್ತಾಗ್ತದೆ. ಸೊ ಈ ಸಿನಿಮಾನು ಹಾಗೆ ಹಿಟ್ಟಾಗಲಿ ಮನಸಾರೆ ಹಾರೈಸ್ತೀನಿ ಸರ್. ನೀವು ಗೆದ್ದರೆ ನಿಜವಾಗ್ಲೂ ಆರಾಮ್ಸಾಗಿ, ನಿಜವಾಗ್ಲೂ ನಿರ್ದೇಶಕನ ಸ್ವಾತಂತ್ರ್ಯಕ್ಕೆ ಏನು ಸ್ವಾತಂತ್ರ್ಯ ಕೊಡ್ಬೇಕು ಆ ಸ್ವಾತಂತ್ರ್ಯನ ಅರ್ಥ ಮಾಡ್ಕೊಂಡಿರೋ ಪ್ರೊಡ್ಯೂಸರ್ ನೀವು. ನಿಮ್ಮಂಥ ಪ್ರೊಡ್ಯೂಸರ್ಗೆ ಗೆಲ್ಲಬೇಕು. ಆ್ಯಕ್ಚುಲಿ ಗೆದ್ದರೆ ಹೊಸ ನಿರ್ದೇಶಕರು ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರೋದನ್ನ 100% ಸ್ಕ್ರೀನಿಗೆ ತರೋದಕ್ಕೆ ಅವಕಾಶ ಆಗುತ್ತೆ. 100% ಸ್ಕ್ರಿಪ್ಟಲ್ಲಿ ಬರೆದಿರೋದನ್ನ ಎಷ್ಟು ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಸ್ಕ್ರೀನಿಗೆ ತರ್ತಾರೆ ನನಗಂತೂ ಸತ್ಯ ಗೊತ್ತಿಲ್ಲ. ಸೊ ಆ ಎಲ್ಲ ಅರ್ಥ ಆಗುತ್ತೆ ಆ ನಿರ್ದೇಶಕರ ಸ್ಕ್ರಿಪ್ಟ್ ವ್ಯಾಲ್ಯೂ ಅಂತ ನಂಗೆ ಗೊತ್ತು ನಿಮಗೆ. ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಅವ್ರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನ ಹೊಸಬರಿಗೆ ಅವಕಾಶ ಸಿಗುತ್ತೆ. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಮಾಂತ ನನ್ನ ಗುರು ಶಿಷ್ಯರಿಂದ ಜರ್ನಿ ನನ್ನ ಪ್ರೊಡಕ್ಷನಲ್ಲಿ ಮಾಡ್ತಾಯಿದ್ದಾನೆ, ಡೈರೆಕ್ಷನಲ್ಲಿ ಎಲ್ಲ ಜೊತೆಯಲ್ಲೇ ಇದ್ದಾನೆ. ಮೋಸ್ಟ್ಲಿ ನಾವು 3 ಜನ UK ಅವರು ಅನಿಸುತ್ತೆ, ನಾವೆಲ್ಲರೂ ಶೂಟಿಂಗ್ ಎಲ್ಲ ಮುಗಿಸಿದ್ರು. ಒಂದ್ಸರಿ ರಾಜು ಸರ್ ಆಫೀಸಲ್ಲಿ ಕೂತ್ವಿ, ಅವರು ಒಂದು ಪ್ರೊಡಕ್ಷನ್ ಕಾಸ್ಟ್ ನಂಬರ್ ಹೇಳಿದ್ರು. ನನಗೆ ಶಾಕ್ ಆಗೋಯ್ತು. ಅವಾಗ ಏನು ಸರ್ ಹೀರೋ ನಿಮಗೆ ಹಿಂಗೆ ಈ ಲೆವೆಲ್ಗೆ ಮೋಸ ಮಾಡಿದ್ರು, ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬೋದು, ಅವ್ನು ನಕ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ ಅಂತ ನಾನು ನಿಜವಾಗ್ಲೂ ಬೈದೆ. ಸರ್ ಅವನೇನು ಅವನೇನು ಹೇಳಿಲ್ಲ ಸರ್, ಆ್ಯಕ್ಚುಲಿ ನಾನೇ ಈ ಕ್ಯಾರೆಕ್ಟ್ರಿಗೆ ಮ್ಯಾಚ್ ಆಗುತ್ತೆ ಹಾಕ್ಕೊಳ್ಳಿ ಅಂತ ನಾನು ಡೈರೆಕ್ಟ್ರಿಗೆ ಹೇಳಿದೆ ಅಂತ ಅವಾಗ ಶೋರಲ್ಲಿ ತೋರಿಸಿದ್ರು. ನನಗೆ ತುಂಬ ಖುಷಿ ಆಯಿತು. ಅಂದರೆ ಅಲ್ಲೇ ಪ್ರೊಡ್ಯೂಸರ್ ಅವರು ಪ್ಯಾಷನ್ ಅರ್ಥ ಆಗುತ್ತೆ, ಈ ಪಾತ್ರಕ್ಕೆ ಇವರು ಹಾಕ್ಕೊಂಡು ಇವನ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿದ್ದು ತುಂಬ, ಅಂದರೆ ಅವರು ಆ ಕತೆಗೆ ಎಷ್ಟು ಒಗ್ಗುತ್ತೋ ಅನ್ನೋದು ಅಲ್ಲೇ ಅರ್ಥ ಆಯಿತು. ಸೊ ಆ ಶೋ ರೀಲ್ ನೋಡಿದಾಗ ನನಗೆ ಅಂದರೆ ಅದುವರೆಗೂ ಎಲ್ಲರಂತೆ ನಾನು ಅಂತ ಏನೋ ಒಂದು ಟ್ರೈ ಮಾಡ್ತಾ ಇದ್ದೇನಂತೆ ಒಂದು ನೆಗ್ಲಿಜೆನ್ಸ್ ಮಾಡ್ಕೊಂಡಿದ್ದೆ. ಬಟ್ ಆ ಶೋ ರೀಲ್ ನೋಡಿದಾಗ ನನ್ನ ಒಪಿನಿಯನ್ ಬದಲಾಯಿತು. ಇವಾಗ ನೀವು ಟ್ರೈಲರ್ ನೋಡಿದ್ದೀರಾ, ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾಟೋಗ್ರಫರ್ ಮತ್ತು ಡೈರೆಕ್ಟ್ರು ಮೂಲತಃ ಹಳ್ಳಿ ಆಗಿರೋದ್ರಿಂದ ಅದನ್ನ ತುಂಬ ಅಲ್ಲಿ ಊರಿನ ಒಂದು ಜೀವಂತಿಕೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಮತ್ತು ಪಾತ್ರ ತುಂಬ ಇಷ್ಟ ಆಯಿತು. ಒಂದು ಹೆಣದ ಮುಂದೆ ಹಾಡಾಡೋದು ಬಹುಶಃ ಅದು ನಮ್ಮೂರುಗಳಲ್ಲಿ ತುಂಬ ಹತ್ತಿರವಾದ್ದು. ಅಂದರೆ ಪ್ರತಿ ಸತ್ತಾಗೂ ಭಜನೆ ತಂಡ ಬರುತ್ತೆ, ಆ ತಂಡನ ಪ್ರತಿಬಿಂಬಿಸಿ ಮಾಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಇದು ಒಂಥರ ಒಳ್ಳೆಯ ಪ್ರಯತ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರಾಜೇಶ್ ಸರ್ಗಲ್ಲದೆ ಇಂಡಸ್ಟ್ರಿಗೂ ಈ ಥರದ ಅಭಿರುಚಿ ಸಿನಿಮಾಗಳು ಗೆದ್ದರೆ ಈ ಥರ ಪ್ರಯತ್ನಗಳು ಆಗ್ತವೆ. ನೀವುಗಳೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅರಸಯ್ಯನ ಪ್ರೇಮ ಪ್ರಸಂಗ ಈ ಟೈಟಲೇ ಒಂದು ಬ್ಯೂಟಿಫುಲ್ ಫೀಲ್ ಕೊಡುತ್ತೆ. ಆ್ಯಕ್ಚುಲಿ ನನಗೆ ಡೈರೆಕ್ಟರ್ ದೀಪು ಮತ್ತು ಮಹಾಂತೇಶ್ ಸುಮಾರು ವರ್ಷಗಳಿಂದ ಪರಿಚಯ. ಅವರ ಒಂದು ಜರ್ನಿನ ನಾನು ನೋಡಿದೆ. ಆ್ಯಕ್ಚುಲಿ ಈ ಸಿನಿಮಾದ ಒಂದು ಜರ್ನಿ ಆಗಲಿ ಅಥವಾ ಈ ಸಿನಿಮಾ ಕಟ್ಕೊಡುವಂಥ ಸಮಯದಲ್ಲಾಗಲಿ ಅಥವಾ ಅದಾದಮೇಲಾಗಿರುವಂಥ ಟೈಮ್ ಆಗಲಿ, ಒಂದು ಕಂಟೆಂಟ್ಗೆ ಕರೆಕ್ಟಾದ ಟೈಮಲ್ಲಿ ಕರೆಕ್ಟಾದ ಸಪೋರ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಆ್ಯಕ್ಚುಲಿ ಇಷ್ಟೊಂದು ಜನ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಷ್ಟೊಂದು ದೊಡ್ಡದಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅರಸಯ್ಯನ ಪ್ರೇಮ ಪ್ರಸಂಗ ಅಷ್ಟೇ ಅಲ್ಲ, ಇಲ್ಲಿರೋವಂಥ ಅಷ್ಟು ಫೇಸಸ್ ಸಾಕು ಈ ಸಿನಿಮಾ ಯಾವ ಮಟ್ಟದಲ್ಲಿ ರೆಡಿಯಾಗಿದೆ ಅಂತ ಹೇಳೋದಕ್ಕೆ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ರಾಜೇಶ್ ಸರ್ ತುಂಬ ಒಳ್ಳೆ ಕಂಟೆಂಟ್ ಮಾಡಿದ್ದೀರಾ, ತುಂಬ ಒಳ್ಳೆ ಟ್ರೈಲರ್, ಆ್ಯಂಡ್ ಸಿನಿಮಾ ಕೂಡ ತುಂಬ ಚೆನ್ನಾಗಿದೆ ಅಂತ ಗೊತ್ತು. ಆ್ಯಂಡ್ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರವೀಣ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ ಥಿಯೇಟ್ರಿಂದ. ಆ್ಯಂಡ್ ಪ್ರವೀಣ್ ಮತ್ತು ಗುರುಪ್ರಸಾದ್ ನರ್ನಾಡ್ ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿರೋದು ಗುರುಪ್ರಸಾದ್ ನರ್ನಾಡ್, ಸಿನಿಮಾಟೋಗ್ರಾಫರ್. ಮ್ಯೂಸಿಕ್ಕು, ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಮತ್ತು ಸಿನಿಮಾಟೋಗ್ರಫಿ ಈ ಸಿನಿಮಾದ ಒಂದು ಅದ್ಭುತವಾದಂಥ ಒಂದು ಸ್ಟ್ರಾಂಗ್ ಪಿಲ್ಲರ್ಸ್ಗಳು. ಆ್ಯಂಡ್ ಥಿಯೇಟ್ರಲ್ಲಿ ಇದೊಂದು ಒಳ್ಳೆ ಸದಭಿರುಚಿಯ ಸಿನಿಮಾ ಆಗೋದಂತೂ ಖಂಡಿತ
ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮಹಾಂತೇಶ್, ಹೀರೋ ಆಗಿ ಇಂಡಸ್ಟ್ರಿನಲ್ಲಿ ನಿಂತ್ಕೊಳ್ಳುವಂಥ ಎಲ್ಲ ಥರದ ಒಂದು ನಿನಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಮತ್ತು ಇಡೀ ತಂಡಕ್ಕೆ, ಪ್ರೊಡಕ್ಷನ್ಗೆ ಮತ್ತು ಇಡೀ ಕ್ಯಾಸ್ಟ್ಗೆ ನಮ್ಮೆಲ್ಲರ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ರಿಗೂ. ರಾಜೇಶ್ ಅವರು ನನ್ನ ಒಳ್ಳೆಯ ಸ್ನೇಹಿತರು. ನಾನು, ನವರಸನ್ ಅವರು ಮತ್ತು ರಾಜೇಶ್ ಅವ್ರಲ್ಲ ಈ ಸಿನಿಮಾ ನೋಡಿದ್ವಿ ಮುಂಚೆನೇ. ತುಂಬ ಒಳ್ಳೆಯ ಸಿನಿಮಾ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಆಗ್ಬೋದು ಮತ್ತು ಆ್ಯಕ್ಟಿಂಗ್ ಅಂತೂ ಒಬ್ರಿಗಿಂತ ಒಬ್ಬರು, ಅಂದರೆ ಒಂದೊಂದು ಸೀನು ತಿಂದಾಕ್ತಾರೆ, ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಪರಿಪೂರ್ಣವಾದ ಸಿನಿಮಾ. ಭಾಳ ದಿನಗಳ ನಂತರ ತುಂಬ ಎಲ್ಲೂ ಕೂಡ ನಿಮಗೆ ಒಂದು ಸೆಕೆಂಡ್ ಕೂಡ ಎಲ್ಲೂ ಬೋರ್ ಇಡ್ಸಲ್ಲ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೀಪೋ ಡೈರೆಕ್ಷನ್ ಆಗ್ಬೋದು, ಮಹಾಂತೇಶ್ ಅವರ ಆ್ಯಕ್ಟಿಂಗು, ಪ್ರತಿಯೊಬ್ಬರು ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಂಥ ಸಿನಿಮಾಗಳು ಬರಬೇಕು ಮತ್ತು ಗೆಲ್ಲಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಸಿನಿಮಾಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಂತ ಇರುತ್ತಲ್ಲ ಕೆಲವು ಸಿನಿಮಾಗಳಲ್ಲಿ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಅಪಿಯರೆನ್ಸ್ ಅಂತ ಅಂದ್ಕೊಂಡ್ರೆ ತಪ್ಪಾಗಲಾರ್ದು. ಶಿವರಾಮೇಗೌಡ ಸರ್ ಅಂಕಲ್ ಮತ್ತು ಬಾಲಸುಬ್ರಹ್ಮಣ್ಯ ಅಂಕಲ್ ನೀವು ಬರಲೇಬೇಕು ನನ್ನ ಜೊತೆ ಅಂತ ಕರ್ಕೊಂಡು ಬಂದು, ಆಮೇಲೆ ಬಂದಮೇಲೆ ಗೊತ್ತಾಯಿತು ರಾಜೇಶ್ ಗೌಡ್ರ ಸಿನಿಮಾ ಇದು ಅಂತ. ನಾವು ಕಬಡ್ಡಿ ಲೀಗ್ ಮಾಡಿದ್ದಾಗ ಅವರು ಕೂಡ ಒಂದು ತಂಡನ ತೊಗೊಂಡಿದ್ರು. ಅಲ್ಲಿ ತುಂಬ ಎಷ್ಟೋ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ವಿ. ಆದರೆ ಸಿನಿಮಾ ಬಗ್ಗೆ ಮಾತ್ರ ಏನೂ ಹೇಳಿರಲಿಲ್ವಲ್ಲ ಸರ್? ಸರ್ಪ್ರೈಸಾಗಿ ಇಟ್ಟಿದ್ರಾ? ಸರ್ಪ್ರೈಸಾಗಿ ಇಟ್ಟಿದ್ರು. ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನೋ ಒಂದು ಅದ್ಭುತವಾದ ಟೈಟಲ್ನ ಇಟ್ಕೊಂಡು ಒಂದು ಹೊಸ ಟೀಮ್ನ ಕಟ್ಕೊಂಡು, ನೀವೊಂಥರ ಹೀರೋ ಆಗೀಗ ಹೊಸ ಪಾದಾರ್ಪಣೆ ನಮ್ಮ ಬೆಳ್ಳಿ ಪರದೆ ಮೇಲೆ. ಸೊ ಒಂದು ಒಳ್ಳೆ ಪ್ರಯತ್ನಕ್ಕೆ ಎಲ್ಲ ನಮ್ಮ ಟೀಮ್ ಇಲ್ಲಿ ಯಾರಿದ್ದೀವಿ ಎಲ್ಲರೂ, ಮತ್ತು ನಮ್ಮ ಪ್ರೇಕ್ಷಕ ವೃಂದದವರು ಎಲ್ಲರೂ ಕೂಡ ನಾವು ಇವರೊಟ್ಟಿಗಿದ್ದು ಈ ಥರ ಚಿತ್ರಗಳನ್ನ ಗೆಲ್ಲಿಸ್ಕೊಂಡ್ರೆ ಇನ್ನಷ್ಟು ಹೊಸ ಪ್ರೊಡ್ಯೂಸರ್ಸ್, ಹೊಸ ಡೈರೆಕ್ಟರ್ಸ್ಗೆ ನಾವು ಎನ್ಕರೇಜ್ ಮಾಡಿದಷ್ಟೇ ಖುಷಿಯಾಗುತ್ತೆ. ಇದೇ ಸೆಪ್ಟೆಂಬರ್ 19ನೇ ತಾರೀಕು ಅರಸಯ್ಯನ ಪ್ರೇಮ ಪ್ರಸಂಗ ಬರ್ತಾ ಇದೆ. ಈ ಪ್ರಸಂಗಗಳನ್ನೆಲ್ಲ ನೋಡುವಂಥ ನಮ್ಮ ಪ್ರೇಕ್ಷಕರು ನೋಡಿ ಹರಿಸಿ ಗೆಲ್ಲಿಸಿ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸಿನಿಮಾದ ಬಗ್ಗೆ ಒಂದಷ್ಟು ಪಾಸಿಟಿವ್ ವೈಬ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋರು ನೀವೆಲ್ಲರೂ ಕೂಡ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಸಿನಿಮಾದ ಜರ್ನಿ ಬಗ್ಗೆ? ಮೊಟ್ಟ ಮೊದಲನೇದಾಗಿ ಈ ಸಿನಿಮಾದ ಪ್ರೊಡ್ಯೂಸರ್ ರಾಜೇಶ್ ಸರ್ಗೆ ಹೃತ್ಪೂರ್ವಕ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಮತ್ತು ನಮ್ಮನ್ನು ಗುರುತಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೆ ತುಂಬ ಥ್ಯಾಂಕ್ಸ್. ನನ್ನ ಮತ್ತು ಪ್ರದೀಪ್ನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ, ಹಾಗೆ ಆ ಒಂದು ಗುರುತಿಸಿದಲ್ಲಿ ಜೊತೆಯಾಗಿದ್ದಂಥ ದೀಪು ನಮ್ಮ ಡೈರೆಕ್ಟರ್. ಸೊ ಈ ಸಿನಿಮಾದ ಮೊದಲನೇ ದಿವಸದಿಂದ ಇವಾಗ ಈ ಸಿನಿಮಾ ಶುರುವಾದಾಗಿಂದನೂ ಆದಷ್ಟು ಸಮಯವನ್ನು ಪ್ಲ್ಯಾನಿಂಗ್ಗೆ ಅಂತ ತಗೊಂಡಿತ್ತು. ಸುಮಾರು ತಿಂಗಳ ಕಾಲ, ತಿಂಗಳಾನ್ಗಟ್ಲೆ ಇದಕ್ಕೆ. ಫಸ್ಟ್ ದೀಪು ನಮಗೆ ಸ್ಟೋರಿ ಹೇಳಿದಾಗ ಅವರೊಂದು ಸ್ಟೋರಿ ಬೋರ್ಡ್ ಹಾಕಿ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಇವಾಗ ನಮ್ಮ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಒಂದು ಯಾವುದೇ ಒಂದು ಪ್ರಾಜೆಕ್ಟ್ ಪ್ಲ್ಯಾನಿಂಗನ್ನು ಮಾಡಿದ್ರೆ ವಿ ಕ್ರಿಯೇಟ್ ಎ ಪ್ರಾಜೆಕ್ಟ್ ಸ್ಟೋರಿ ಬೋರ್ಡ್. ಅದೇ ಥರ ಒಂದು ಸ್ಟೋರಿ ಬೋರ್ಡಲ್ಲಿ ಇವ್ರ ಸ್ಕೆಚಸ್ ಎಷ್ಟು ಚೆನ್ನಾಗಿತ್ತು. ಒಂದೊಂದು ಸೀನ್ದು ಒಂದೊಂದು ಸ್ಕ್ರೀನ್ ಪ್ಲೇ ಕೂಡ ನಮಗೆ ಸರ್ ಈ ಥರ ಬೇಕು, ಈ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಈ ಒಂದು ಸಿಚುವೇಶನ್ಗೆ ಇಂಥ ಲಿರಿಕ್ಸ್ ಬೇಕು, ಇದಕ್ಕೆ ಲಿರಿಕ್ಸ್ದು ಆಪ್ಷನ್ಸು ಎಷ್ಟು ಆಪ್ಷನ್ಸ್ ಬೇಕು, ಇದಕ್ಕೆ ಯಾರ ಹತ್ರ ನಾವು ಲಿರಿಕ್ಸ್ ಬರ್ಸೋಣ, ಆಮೇಲೆ ಸೀರಿಯಸ್ ಎಲ್ಲಿ ಬೇಕು. ಆದಷ್ಟು ಸಿನಿಮಾ ಕಾಮಿಡಿ, ಬರೀ ಕಾಮಿಡಿ ಜಾನರಲ್ಲೇ ಹೋಗುತ್ತೆ. ಅಲ್ಲೆಲ್ಲೋ ಒಂದೆರಡು ಕಡೆ ಕೆಲವು ಲೈನ್ಸ್ ವರ್ಕ್ ಆಗ್ತಿರ್ಲಿಲ್ಲ. ಅದನ್ನು ನಮಗೆ ವರ್ಕ್ ಆಗೋ ಲೈನ್ಸೂ ಅವ್ರಿಗೆ ವರ್ಕ್ ಆಗ್ತಿರ್ಲಿಲ್ಲ. ಅವ್ರಿಗೆ ವರ್ಕ್ ಆದ್ರೂ ಅದು ನಮ್ಗೆ ಯಾಕೋ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಮತ್ತೆ ರಿವರ್ಕ್ ಮಾಡ್ತಿದ್ವಿ. ಸೊ ಆ ಥರ ಸಾಕಷ್ಟು ಕೆಲಸವನ್ನು, ಇನ್ಫ್ಯಾಕ್ಟ್ ನಮ್ಮ ಪ್ರದೀಪ್ ಸ್ಕೂಲ್ ಸಮುದ್ರಿತ ಶಾಲೆಯಲ್ಲಿ ನಾವು ಸೇರ್ತಾ ಇದ್ವಿ. ನಾನು, ಪ್ರದೀಪ್, ದೀಪು 3 ಜನ ಒಟ್ಟಾಗಿ ಸಾಕಷ್ಟು ಡಿಸ್ಕಷನ್ಸ್ನ ಮಾಡ್ತಾಯಿದ್ವಿ. ಆ್ಯಂಡ್ ಪ್ರತಿಯೊಂದು ಹಾಡು ಒಂದೊಂದು ಮ್ಯಾಜಿಕಲ್ ಮೊಮೆಂಟಲ್ಲಿ ಹುಟ್ಟಿತು. ಇನ್ಫ್ಯಾಕ್ಟ್ ಈ ಅಯ್ಯಯ್ಯೋ ರಾಮ ಹಾಡಂತೂ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಒಂಥರ ಅನ್ಬಿಲೀವಬಲ್ ಆಗಿ ಅದು ಒಂದು ಲಿರಿಕ್ ಒಂದು ತಲೆಗೆ ಬಂತು, ಕೃಷ್ಣ ಅಂತ. ಆಮೇಲೆ ಅದನ್ನು ಬರೆದ್ರು. ಇನ್ಫ್ಯಾಕ್ಟ್ ಆ ಟ್ಯೂನ್ ಬಂದ ತಕ್ಷಣ ಅದಕ್ಕೆ ಸರಿಯಾದ ಲಿರಿಕ್ಕು, ಇನ್ಫ್ಯಾಕ್ಟ್ 3 ಲಿರಿಕ್ ನಾವು ಚೇಂಜ್ ಮಾಡಿ ಆಮೇಲೆ ಕೃಷ್ಣ ಅವರು ಅದಕ್ಕೆ ನ್ಯಾಯ ಒದಗಿಸಿದ್ರು. ಹಾಗೆ ವಿಕ್ರಮ್ ವಸಿಷ್ಠ ಅಂತ ಇನ್ನೊಬ್ಬ ಲಿರಿಸಿಸ್ಟ್, ಅವರು ಬರೆದ್ರು. ಸತ್ಯೇಶ್ ಬೆಳ್ಳೂರ್ ಅಂತ ಸುಪ್ರಸಿದ್ಧ ಕವಿಗಳು, ಅವರು ಒಂದು ಹಾಡನ್ನು ಬರೆದಿದ್ದಾರೆ. ಸೊ ಹೀಗೆ ಆಮೇಲೆ ನಮ್ಮ ರಂಗಭೂಮಿಯ ಸ್ನೇಹಿತ ರಾಜ್ಗುರು ಹೊಸಕೋಟೆ, ಅವನು ಕೂಡ ಒಂದು ಹಾಡನ್ನು ಬರೆದಿದ್ದಾನೆ. ಈ ಪ್ಯಾಥೋ ಸಾಂಗ್, ಅವನು ಯೂಶಲಿ ಕಾಮಿಡಿ ಜಾನರ್, ಬಟ್ ಅವನ ಪ್ಯಾಥೋ ಸಾಂಗ್ನ ಒಳ್ಳೆ
ದೊಡ್ಡ ಕವಿ ಬರೆದಿರೋವಂಥ ಒಂದು ಮಟ್ಟದಲ್ಲಿ ಬರೆದಿದ್ದಾನೆ. ಹಾಗೆ ಎಲ್ಲ ಹಾಡುಗಳನ್ನು ಭಾಳ ಅಚ್ಚುಕಟ್ಟಾಗಿ ರೂಪಿಸಲಾಯಿತು. ಆಮೇಲೆ ಇನ್ನೊಂದು ರಾಕೇಶ್, ನೀವೇ ರಾಕೇಶ್ ಕರೆಕ್ಟ್, ರಾಕೇಶ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿದೆ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಅಮೇಝಿಂಗ್. ಸೊ ಎಸ್ಪೆಷಲಿ ಟ್ರೈಲರ್ದು ಅಷ್ಟೇ. ಸಿನಿಮಾ ನಾವು ಇನ್ನೂ ನೋಡಿಲ್ಲ, ಅವ್ರು ನಮಗೆ ಸ್ಕ್ರೀನ್ ಆದಾಗ ಹೇಳಿದರು, ಬಟ್ ನಮಗೆ ಬರ್ಲಿಕ್ಕೆ ಆಗಲಿಲ್ಲ, ಇನ್ನೊಂದು ಕಾನ್ಸರ್ಟ್ ಇದ್ದಿದ್ದರಿಂದ ಆಗಲಿಲ್ಲ. ಆದಷ್ಟು ಬೇಗ ತುಂಬ ಉತ್ಸುಕರಾಗಿದ್ದೀವಿ ನಾವು ಈ ಒಂದು ಸಿನಿಮಾ ನೋಡಲಿಕ್ಕೆ. ಮತ್ತು ಮಹಾಂತೇಶ್, ಎವ್ರಿ ಟೈಮಿಂಗ್ ಇಸ್ ಪರ್ಫೆಕ್ಟ್. ಒಂಥರ ನಿಮ್ಮ ಕಾಮಿಡಿ ಟೈಮಿಂಗ್ ಮಾತ್ರ ಭಾಳ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಕೂಡ, ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ರಶ್ಮಿಕಾ. ಓವರ್ ಆಲ್ ಒಟ್ಟಾಗಿ, ಆ್ಯಂಡ್ DOP ಹ್ಯಾಟ್ಸ್ ಆಫ್ ಟು ಯು ಸರ್. ಅದು ಏನು ಕಲರು, ಅದು ಏನು ನಾವು ಆ ಶೂಟಿಂಗ್ ಸ್ಪಾಟಲ್ಲಿ ಇದ್ವಿ, ಅಲ್ಲಿ ನಾವು ನೋಡಿದ್ದಕ್ಕೂ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದಕ್ಕೂ, ಅದು ಮಲೆನಾಡು, ಆಬ್ವಿಯಸ್ಲಿ ಮಲೆನಾಡು ಅದ್ಭುತವಾಗಿತ್ತು. ಬಟ್ ಸ್ಕ್ರೀನ್ ಮೇಲೆ ಬಂದಮೇಲೆ ಹೌದಾ ಅಂತ ನಮಗೆ ಅದು ಒಂದೊಂದು ಫ್ರೇಮ್ ನೋಡಿದಾಗ್ಲೂ ಅಲ್ಲಿಗೆ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗುತ್ತೆ. ಎಂಟೈರ್ ಆ ಗೊರೂರಿನಲ್ಲಿ ಶೂಟಿಂಗ್ ಆಗಿದ್ದು ಭಾಳ ಚೆನ್ನಾಗಿದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಎಕ್ಸೈಟೆಡ್, ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲ ಮಾತಾಡ್ಬಿಟ್ಟಿದ್ದಾನೆ. ಸದಾ ಹಸನ್ಮುಖಿಯಾಗಿರುವಂಥ ರಾಜೇಶ್ ಸರ್ಗೆ ಅಭಿನಂದನೆಗಳು. ತುಂಬ ಚೆನ್ನಾಗಾಗಿದೆ ಸರ್, ಇನ್ನು ತುಂಬ ಚೆನ್ನಾಗಾಗತ್ತೆ. ಏನಪ್ಪ ಅಂದರೆ ಗಣೇಶನ ಹಬ್ಬ ಆಯಿತು, ಗಣೇಶನ ಮುಂದೆ ಕಣ್ಣೀರು ಹಾಕ್ಕೊಂಡು ಏನಾದರೂ ಕೊಡು ಅಂತ ಕೇಳಿಬಿಟ್ರೆ ನಿಜವಾಗ್ಲೂ ಕೊಟ್ಬಿಡ್ತಾನೆ. ಆದರೆ ಈ ದೀಪು ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ, ಒದ್ದಾಡಬೇಕು. ಸರಿ, ನೋಡ್ರಿ ನೋಡ್ರಿ ನೋಡ್ರಿ, ಬೈಕೊಂಡಿದ್ವಿ ಎಷ್ಟೋ ಸತಿ ಯಾಕೆ ಹಿಂಗೆ, ಆದರೆ ಬೈಕೊಂಡಿದ್ದು ಯಾಕೆ ಅಂತ ಈ ಹಾಡುಗಳು ಕೇಳಿ, ಈ ಟ್ರೈಲರ್ ನೋಡಿದಾಗ ನಮ್ಗೆ ಅರ್ಥ ಆಯಿತು. ನಿಜವಾಗ್ಲೂ ಚೆನ್ನಾಗಿ ಬರ್ತಾ ಇದೆ ದೀಪು. ಆಲ್ ದಿ ಬೆಸ್ಟ್, ನಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ಲರಿಗೂ. ನಾನು ರಾಕೇಶ್ ಆಚಾರ್ಯ ಅಂತ ಈ ಸಿನಿಮಾದ ಹಿನ್ನೆಲೆ ಸಂಗೀತ ಮಾಡಿದ್ದೀನಿ. ಅವಿನಾಶ್ ಸರ್ ನಮಸ್ತೆ. ಸುಮಾರು ಒಂದು 3 ವರ್ಷದ ಹಿಂದೆ ದೀಪು ಅವರು ನನ್ನನ್ನು ರಾಜೇಶ್ ಅನ್ನೋ ಸ್ಟುಡಿಯೋದಲ್ಲಿ ಮೀಟ್ ಆಗಿದ್ದರು. ಸೇಮ್ ಗುರುಪ್ರಸಾದ್ ಅವರ ಸಿನಿಮಾಟೋಗ್ರಫಿ ಮತ್ತು ಸುನೀಲ್ ಅವರ ಎಡಿಟಿಂಗ್ ಇರೋ ಮತ್ತೊಂದು ಸಿನಿಮಾ ವರ್ಕ್ ಮಾಡ್ತಾ ಇದ್ದಾಗ ದೀಪು ಅವರು ಆ ಸಿನಿಮಾ ನೋಡಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಲಾಸ್ಟ್ ಟೈಮ್ ಕೂಡ ನಾನು ಇದನ್ನು ಹೇಳಿದ್ದೆ, ಸ್ಕೋರ್ ಚೆನ್ನಾಗಿ ಬಂದಿದೆ ಅಂತ ನಿಮಗೇನಾದರೂ ಅನಿಸಿದರೆ ಅದಕ್ಕೆ ಖಂಡಿತವಾಗ್ಲೂ ಗುರುಪ್ರಸಾದ್ ಅವರ ಸಿನಿಮಾಟೋಗ್ರಫಿ ಕಾರಣ. ಎಲ್ಲರೂ ಕೂಡ ಸಿನಿಮಾ ನೋಡಬಹುದು, ಸಕುಟುಂಬ ಸಪರಿವಾರ ಸಮೇತರಾಗಿ ಒಂದು ಸಿನಿಮಾ ನೋಡ್ಬೋದು. ದಯಮಾಡಿ ಎಲ್ಲರೂ ಸಿನಿಮಾ ನೋಡಿ ನಮ್ಮನ್ನು ಹರಸಿ ಹಾರೈಸಿ. ಧನ್ಯವಾದಗಳು. ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ದೀಪು ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟು ದೀಪು ಅವ್ರು ಬಂದಂಗೆ ಈ ಸ್ಟೋರಿ ನರೇಟ್ ಮಾಡಿದಾಗ ಅಂದರೆ ಎಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು ಅಂತಂದರೆ ನಮಗೆಲ್ಲ ಈ ಅಜ್ಜಿ ಕತೆಗಳೆಲ್ಲ ಕೇಳ್ತೀವಲ್ಲ ನಾವು, ಆ ಥರ ಒಂದು ಫೀಲ್ ಕೊಡ್ತು ನನಗೆ. ಸೊ ಅಂದರೆ ಅದೇ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ. ಅವ್ರು ಬಂದು ಅಂದರೆ ಪ್ರತಿಯೊಂದು ಡೀಟೇಲು, ಅಂದರೆ ಒಂದು ಸಣ್ಣ ಸಣ್ಣ ಪಾತ್ರಗಳು ಯಾಕಿದ್ದಾವೆ ಅದ್ರ ಹಿಂದ್ಗಡೆ ಒಂದು ಅದರಿಂದ ಎಲ್ಲ ಇದಕ್ಕೂ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿಗಳೆಲ್ಲ ಇತ್ತು ಅವರಿಗೆ. ಆ್ಯಂಡ್ ಪ್ರತಿ ಸ್ಟೋರಿಗೂ ನೋಡೋದಾದರೆ ಅದಕ್ಕೆ ಆದಂಥ ಒಂದು ಎಸೆನ್ಸ್ ಇರುತ್ತೆ. ಸೊ ನಾವು ಆ ಎಸೆನ್ಸಿಗೆ ಯಾವ ಥರ ಅಂದರೆ ಆ ಹಳ್ಳಿ ಆ್ಯಂಬಿಯನ್ಸ್ ಆಗಿರ್ಬೋದು, ಅದನ್ನೆಲ್ಲ ಯಾವ ಥರ ಕಟ್ಕೊಡೋದು ಅಂತಂದೇಳಿ ನಾವು ಅದ್ರ ಬಗ್ಗೆ ಸುಮಾರು ವಿಷಯ ಡಿಸ್ಕಷನ್ ಮಾಡಿ. ಆ್ಯಂಡ್ ಮೇಜರ್ಲಿ ಆ್ಯಕ್ಚುಲಿ ನಮ್ಮ ಆರ್ಟ್ ಡೈರೆಕ್ಟ್ರ್ ಬಂದಿಲ್ಲ, ಅವರು ಸರ್ವಣ ಅಂತ. ಅವರು ಸಪೋರ್ಟ್ ಇಲ್ಲ ಅಂದರೆ ಆ್ಯಕ್ಚುಲಿ ತುಂಬಾ ಕಷ್ಟ ಆಗೋದು. ಯಾಕಂದರೆ ಆ ಹಳ್ಳಿಗಳಲ್ಲಿ ಪ್ರತಿ ಮನೆ ನೀವು ಆ್ಯಕ್ಚುಲಿ ಏನೇನು ನೋಡ್ತಿದ್ದೀರಲ್ಲ, ಆ ಪ್ರತಿ ಮನೆಯೂ ಆ್ಯಕ್ಚುಲಿ ನಾವು ರೀವರ್ಕ್ ಪೇಂಟ್ ಎಲ್ಲ ಮಾಡಿ, ಅಂದರೆ ಅದು ಫುಲ್ ಆ್ಯಂಬಿಯನ್ಸ್ ಎಲ್ಲ ಕ್ರಿಯೇಟ್ ಮಾಡಿರೋದೆಲ್ಲ ಅದು. ಸೊ ಅದೊಂದು ಸಣ್ಣ ಪ್ರಯತ್ನ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ 19th ಎಲ್ಲ ವೇಟ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ರವಿ ಪ್ರಸಾದ್ ಅಂತ, ಈ ಸಿನಿಮಾದ ಕೊರಿಯೋಗ್ರಾಫರ್ ಅವರು. ಫಸ್ಟ್ಲಿ ರಾಜೇಶ್ ಸರ್ಗೆ ಮತ್ತು ದೀಪು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ದೀಪು ಸರ್, ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನೋದಕ್ಕಿಂತ ಅರಸಯ್ಯನ ಹಾಸ್ಯ ಪ್ರಸಂಗ ಅಂತ ಹೇಳ್ಬಿಡ್ಬೋದು. ಅಷ್ಟು ನೀವು ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರಾ. ನಾನು ಸಿನಿಮಾ ನೋಡಿದ್ದೀನಿ. ಸಿನಿಮಾ ಸಾಂಗ್ ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಒಂದು 3 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೆ ಇದರಲ್ಲಿ.
ಇವಾಗ ಏನು ಹಿಂಗೆ ಸಾಂಗ್ ನೋಡಿದ್ರೆ ಅಯ್ಯೋಯ್ಯ ರಾಮ ಅನ್ನೋ ಒಂದು ಸಾಂಗು, ಮತ್ತು ಬೇಕಾ ಅನ್ನೋ ಒಂದು ಸಾಂಗು, ಮತ್ತು ಪೋಸ್ಟ್ ಕಾರ್ಡ್ ಅನ್ನೋ ಒಂದು ಸಾಂಗು, ಈ ಥರ ಪ್ಯಾಥೋ ಸಾಂಗ್ ಒಂದಿದೆ. ಈ ಜರ್ನಿ ಹೇಳ್ಬೇಕಂತಂದರೆ ಇದು ನಾವು ಬೇರೆ ಬೇರೆ ಮೂವಿ ಸಾಂಗ್ಸ್ ಮತ್ತು ಡ್ಯಾನ್ಸ್ ಸಾಂಗ್ಸ್ ಇದೆಲ್ಲ ಮಾಡುವಾಗ ತುಂಬ ಬದಲಾವಣೆ ಇರುತ್ತೆ. ಈ ಸಿನಿಮಾದಲ್ಲಿ ಹೆಂಗೆ ಅಂದರೆ ಅದು ಒಂದೊಂದು ಶಾರ್ಟಲ್ಲೂ ಕೂಡ ತುಂಬ ನಗು ತರಿಸೋವಂಥ ಸನ್ನಿವೇಶಗಳು ಪ್ರತಿಯೊಂದು ಸಾಂಗ್ ಲಿರಿಕಲ್ಲೂ ಕೂಡ ನಮಗೆ ಸಿಗ್ತಾಯಿತ್ತು. ನಮ್ಮ ಮಾಂತೇಶ್ ಅವರು ಮತ್ತು ರಶ್ಮಿತಾ ಅವರು ತುಂಬ ಚೆನ್ನಾಗಿ ಸಾಂಗ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ಸೀನ್ಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಎಲ್ಲ ಕಲಾವಿದ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಸಾಂಗ್ಸಲ್ಲೂ ಕೂಡ ತುಂಬ ಜನ ಕಲಾವಿದರು ಬರ್ತಾರೆ. ಪ್ರತಿ ಶಾರ್ಟ್ಸಲ್ಲೂ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೂ ತುಂಬ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಕೆಲಸ ಮಾಡಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅರಸಯ್ಯನ ಪ್ರೇಮ ಪ್ರಸಂಗ ಹಾಸ್ಯ ಪ್ರಸಂಗವಾಗಿ ಈ ವರ್ಷದ ಅದ್ಭುತ ಚಲನಚಿತ್ರವಾಗಿ ಹೊರಹೊಮ್ಮಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮುಂದೆ ಕುಂತಿರೋ ಎಲ್ಲ ಗಣ್ಯರಿಗೆ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್ ಆ್ಯಂಡ್ ದೀಪು ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಪಿಕ್ಚರ್ ಮುಗ್ದೆ ಆಯ್ತು ಬಿಡಿ. ಓಕೆ, ಎಲ್ರಿಗೂ ನಮಸ್ಕಾರ. ಅಫ್ಕೋರ್ಸ್ ಎಲ್ಲರೂ ಹೇಳ್ದಂಗೆ ರಾಜೇಶ್ ಅಂದರೆ ನಂಗೆ ತುಂಬ ವರ್ಷದಿಂದ ಪರಿಚಯ. ಆ್ಯಂಡ್ ಏನಂದರೆ CA ಅವ್ರಿಗೆ ಸಿನಿಮಾ ಟಚ್ ಆಗಿರೋದಕ್ಕಿಂತ ಅವ್ರಿಗೆ ಮುಂಚೆಯಿಂದನೂ ಸಿನಿಮಾ ಅಂದರೆ ಭಾಳ ಇಷ್ಟ. ಇನ್ಫ್ಯಾಕ್ಟ್ ಅವರು ಫೈಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದರು, ಒಂದು ಕಡೆ ಆಡಿಷನ್ ಕೊಟ್ಟಿದ್ರು, ಆ್ಯಂಡ್ ಫೋಟೋ ಶೂಟ್ ಮಾಡಿದರು, ಸೀರಿಯಲಲ್ಲೂ ಮಾಡಿದ್ದಾರೆ ಅವರು. ಆ್ಯಂಡ್ ಅಂದರೆ ಇವಾಗ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾನ ಅವರು ತುಂಬ ಪ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ನೀವು ನೋಡಿದ್ರೆ ಟೀಮಲ್ಲಿ ಇಡೀ ತಂಡ, ಇನ್ಫ್ಯಾಕ್ಟ್ ಟೆಕ್ನಿಷಿಯನ್ಸ್ ಆಗಲಿ, ಡೈರೆಕ್ಟರ್ ಆಗಲಿ, ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಮಾಡಿದ ಪ್ರತಿಯೊಬ್ಬರು ಇಲ್ಲಿ ಸಿಕ್ಕಾಪಟ್ಟೆ ಪ್ಯಾಷನ್ ಕಾಣಿಸ್ತಿದೆ ನನಗೆ ಸಿನಿಮಾದಲ್ಲಿ. ಆ್ಯಂಡ್ ಶೋರೀಲ್ ಕೂಡ ತೋರಿಸಿದ್ರು, ತುಂಬ ಚೆನ್ನಾಗಿದೆ, ಸಖತ್ ನಗು ಬರುತ್ತೆ, ಖುಷಿ ಆಗುತ್ತೆ. ನಮ್ಮ ಕಲ್ಚರ್ ಅನ್ನೋದು ಆ ಸಿನಿಮಾದಲ್ಲಿ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ರಾಕೇಶ್ ಅಲ್ಲ ಸಖತ್ ಇಷ್ಟ ಇದೆ. ಯಾಕಂದರೆ ಸಿನಿಮಾಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಗುರುಪ್ರಸಾದ್ ಅವರು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಾಂತೇಶ್ ಬಗ್ಗೆ ಹೇಳಲೇಬೇಕು. ಫ್ರೆಂಚ್ ಬಿರಿಯಾನಿ ಫಸ್ಟ್ ನೋಡಿದ್ದು. ಆ್ಯಂಡ್ ಇವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇವ್ರು ಬಂದ್ರೇ ನಗು ಬರುತ್ತೆ. ಇನ್ಫ್ಯಾಕ್ಟ್ ನಾನು ಅವಾಗಿಂದ ಆ್ಯಕ್ಚುಲಿ ಇವಾಗಲೇ ನೀವು ಜಾಸ್ತಿ ನಗ್ತಾರೆ, ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ಹಿಂಗೆ ನಿಂತಿದ್ರಿ. ಅವ್ರು ಕೇಳ್ತಿದ್ರು ಏನು ಅವ್ರು ಜಾಸ್ತಿ ನಗಲ್ವ ಅಂತ. ಅವ್ರು ನಗಲ್ಲ, ಅವ್ರು ಎಲ್ಲರೂ ಜಾಸ್ತಿ ನಗಿಸ್ತಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟ್ ನೀವು ನೋಡಿದ್ರು ಅವ್ರನ್ನ ನೋಡೋಕ್ಕಾದ್ರೂ ನಾವು ಸಿನಿಮಾಗೆ ಬರಬೇಕು. ಆ್ಯಂಡ್ ಕಾಮಿಡಿ ಸಿನಿಮಾ ಅಂತ ಇದ್ದಾಗ ಯಾವಾಗಲೂ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿದಾಗ ಅದರ ಆಗೋ ಸಂತೋಷನೇ ಬೇರೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ನನ್ನ ನಂಬಿಕೆ. ಆ್ಯಂಡ್ ಬೆಸ್ಟ್ ವಿಶ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಗುರು ಹಿರಿಯರು, ಪತ್ರಿಕಾವೃಂದ ಆಗಿರ್ಬೋದು, ಎಲ್ಲರಿಗೂ ನನ್ನ ನಮಸ್ಕಾರ. ಸಿನಿಮಾ ಟ್ರೈಲರ್ ನೋಡಿದ್ರಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಸಹಕಾರ ಮತ್ತು ಸಪೋರ್ಟ್ ಹೀಗೆ ಇರಲಿ. ಸ್ಪೆಷಲ್ ಥ್ಯಾಂಕ್ಸ್ ಯುವ ಸರ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮಂಥ ಹೊಸಬ್ರು ಚಿತ್ರಕ್ಕೆ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸಿಕ್ಕಾಪಟ್ಟೆ ಖುಷಿ ಆಯಿತು ನೀವು ಬಂದಿದ್ದು. ಹಾಗೆ ಖ್ಯಾತ ನಿರ್ದೇಶಕರುಗಳು, ನಿರ್ಮಾಪಕಗಳಲ್ಲಿ ಬಂದು ನಮ್ಮ ಶುಭ ಹಾರೈಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ರುಸಿಯ ಪವನ್ ಸರ್ ಜೊತೆ ವರ್ಕ್ ಮಾಡಿದ್ದೆ. ಒಂದಷ್ಟು ಶಾರ್ಟ್ ಫಿಲ್ಮ್ಸ್ಗಳು ವರ್ಕ್ ಮಾಡಿದ್ದೆ. ಒಂದು 2-3 ಐಡಿಯಾಗಿ ವರ್ಕ್ ಮಾಡಿದ್ದೀನಿ ಸರ್ ಸಿನಿಮಾಗಳಿಗೆ. ಸರ್ ಹಾಸ್ಯ ಸರ್, ಹಾಸ್ಯ. ಹಾಂ, ಎಂಟರ್ಟೈನ್ಮೆಂಟ್ ಸರ್, ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಹಾಂ. ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ಎಲ್ಲ ಮೀಡಿಯಾ ಮಿತ್ರರಿಗೂ ನಮಸ್ಕಾರ. ಈ ಫಂಕ್ಷನ್ಗೆ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಯುವರ ಸರ್ಗೆ ನಾನು ಆ್ಯಕ್ಚುಲಿ ದೊಡ್ಡ ಮನೆಯಿಂದನೇ ಇದಾಗಬೇಕು ಅನ್ನೋದಿತ್ತು. ನನಗೆ ಈ ಸಿನಿಮಾದ ಟೈಟ್ಲು ರಾಘಣ್ಣ ಅವರು ನನಗೆ ಲಾಂಚ್ ಮಾಡಿಕೊಟ್ಟಿದ್ರು. ಈಗ ಟ್ರೈಲರ್ನ ಯುವ ಸರ್ ಲಾಂಚ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಇದೆ. ನಾವು ಕೋರ್ ಫ್ಯಾನ್ ಆಗಿ, ರಾಜವಂಶದ ಫ್ಯಾನ್ ಆಗಿ ಇವ್ರ ಕಡೆಯಿಂದನೇ ಆಗಬೇಕು ಅನ್ನೋದು ನನ್ನ ತುಂಬ ದಿನಗಳ ಆಸೆ ಇತ್ತು. ಸೊ ಅದು ನನ್ನ ನೆರವೇರಿದೆ. ಇಲ್ಲೇ ನಾವು ಸಿನಿಮಾ ಗೆದ್ದಿದೆ ಅನ್ನೋದು ನನಗೆ ಇಲ್ಲೇ ಅನ್ನಿಸ್ತಾ ಇದೆ ಆ್ಯಕ್ಚುಲಾಗಿ. ಸೊ 19th
19th ಸೆಪ್ಟೆಂಬರು ಸಿನಿಮಾ ಎಲ್ಲ ನಿಮ್ಮ ಚಿತ್ರಮಂದಿರಗಳಲ್ಲಿ ಬರ್ತಿದೆ. ಸೊ ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನ ಹರಿಸಿ. ಈ ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ಇದೆ. ಎಸ್ಪೆಷಲಿ ನಾನು ನೆಕ್ಸ್ಟ್ ಪ್ರಾಬಬ್ಲಿ ಆದರೆ ಸರ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಪ್ರಾಬಬ್ಲಿ ಯುವ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯುವ ಸರ್ ಮತ್ತು ವಿನಯ್ ಸರ್ ಇಬ್ಬರಿಗೂ ಒಂದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವರ ಆ ಶಕ್ತಿ ಕೊಡಲಿ ಅಂತ ಹಂಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಸರ್ ಮೇ ಬಿ ಇದನ್ನು ತಮಿಳ್ ವರ್ಷನ್ ಬಂದ್ಬಿಟ್ಟು ನಾವು ಶ್ರೀಲಂಕಾ ಮತ್ತು ಮಲೇಷಿಯಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ABC ಟಾಕೀಸ್ ಅನ್ನೋರು ನಮಗೆ ಒಂದಷ್ಟು ಮಾತುಕತೆ ನಡೀತಾ ಇದೆ. ಸೊ ಕನ್ನಡ ವರ್ಷನ್ ಅಲ್ಲಿ ತಮಿಳ್ ವರ್ಷನ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದರೆ, ಸೊ ಶ್ರೀಲಂಕಾ ಮತ್ತು ಮಲೇಷಿಯಾ ಟ್ರೈ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆ. ಮೇ ಬಿ ತಮಿಳ್ನಾಡಲ್ಲೂ ತಮಿಳ್ ವರ್ಷನ್ ಬಂದರೂ ಬರ್ಬೋದು ಸರ್. ಟೈಟಲ್ ಸೇಮ್ ಇರುತ್ತೆ, ಅದೇ ವರ್ಡೇ ಬರುತ್ತೆ ಸರ್. ಆ್ಯಕ್ಚುಲಿ ಥ್ಯಾಂಕ್ ಯು. ಥ್ಯಾಂಕ್ಸ್ ಗುರು ದೇಶಪಾಂಡೆ ಸರ್ ಮತ್ತು ಜಡೇಶ್ ಸರ್ ಮತ್ತು ಎಲ್ಲ ಡೈರೆಕ್ಟರ್ಸ್ಗಳು ಯಾರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರಿ. ಸೊ 19th ರಿಲೀಸ್ ಆಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಬಗ್ಗೆ ಶೇರ್ ಮಾಡಿ. ಇದು ಗೆದ್ದರೆ ಇನ್ನೊಂದಷ್ಟು ಸಿನಿಮಾ ಮಾಡೋದಕ್ಕೆ ನಮ್ಮ ಎಂಟೈರ್ ತಂಡಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಮತ್ತು ಎಸ್ಪೆಷಲಿ ಈ ಜಾಗನ ನಮಗೆ ಇದು ಮಾಡಿಕೊಟ್ಟ ನವರಸನ್ ಸರ್, ನನ್ನ ಜೊತೆಲೇ ಅವರು ಏನೋ ಬೆನ್ನೆಲುಬಾಗಿ ನನಗೆ ಜೊತೆಲೇ ನಿಂತಿದ್ದಾರೆ. ನವರಸನ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಮತ್ತು ನಮ್ಮ ಸುರೇಶ್ ಸರ್ಗೆ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ರಶ್ಮಿತಾ ಮ್ಯಾಮ್ ಪ್ಲೀಸ್ ಮಾತಾಡಿ. ಸೊ ಆಲ್ರೆಡಿ ಹೇಳಿರೋ ಹಾಗೆ ಅವರು ಭರತನಾಟ್ಯ ಕಲಾವಿದೆ ಕೂಡ ಹೌದು, ನಮ್ಮ ಮಲೆನಾಡಿನ ಚಿಕ್ಕಮಗಳೂರಿನವರು. ಸೊ ಐ ಥಿಂಕ್ ಇದು ನಿಮ್ಮ ಡೆಬ್ಯೂ ಸಿನಿಮಾ ಅಂತ ಅನ್ಸುತ್ತೆ. ಇದಕ್ಕಿಂತ ಹಿಂದೆ ಒಂದು ರಂಗಭೂಮಿ ಅಥವಾ ಕ್ಲಾಸಿಕಲ್ ಫಾರ್ಮ್ನ ಟಚ್ ಇದ್ದರೆ ಅಭಿನಯ ಮಾಡೋದಕ್ಕೆ ಈಸಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕಾಮಿಡಿ ಜಾನ್ರಾ ಇರೋದು. ಸೊ ಎಷ್ಟು ಈಸಿ ಅಥವಾ ಎಷ್ಟು ಡಿಫಿಕಲ್ಟ್, ಚಾಲೆಂಜಸ್ ಹೇಗಿತ್ತು? ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ನಮ್ಮ ಜೊತೆ ಇವತ್ತು ಬಂದಿರೋದು ನಮಗೆ ಬಹಳ ಸಂತೋಷ ಇದೆ. ನಾನು ರಶ್ಮಿತಾ ಗೌಡ. ಅವ್ರು ಹೇಳಿದಾಗೆ ಮೂಲತಃ ನಂದು ಚಿಕ್ಕಮಗಳೂರು. ನಾನು ಭರತನಾಟ್ಯಂ ಆರ್ಟಿಸ್ಟ್. ಅದರ ನಂತರ ನನಗೆ ದೀಪು ಅವರು ಮಹಾಂತೇಶ್ ಅವ್ರ ಕಡೆಯಿಂದ ಪರಿಚಯ ಆದರು. ಸೊ ಒಂದು ರೋಲ್ ಈ ಥರ ಇದೆ ಅಂತ ಹೇಳಿದರು. ಅವ್ರು ಹೇಳೋ ಪ್ರಕಾರ ಹೌದು, ಕಾಮಿಡಿ ಜಾನ್ರಾ ನನಗೆ ಮುಗಿಸಿ ಒಂದು 2 minutes, ಒಂದು 5 minutes ದಯವಿಟ್ಟು ವೆಯ್ಟ್ ಮಾಡಬೇಕಾ ಕೇಳ್ಕೊಳ್ತಿದ್ದೀನಿ. ಸತೀಶ್ ಸರ್, ಸೊ ನಿಮ್ಮಿಂದ ಮಾತು ಪ್ರಾರಂಭ ಆಗಲಿ. ಓಕೆ, ಜಾಸ್ತಿ ಎಲ್ಲ ಹೇಳಿದ್ದಾರೆ. ಹೇಳಿದವರು ಇಬ್ರು ಇದ್ದಾರೆ. ಒಂದು ಸರ್ವಣ, ಅಲ್ಲಿದ್ದಿದ್ದು ಹಳ್ಳಿನಲ್ಲಿದ್ದು ಮಿನಿಮಮ್ ಸೆಟ್, ಅಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಬಳಸಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆದಷ್ಟು ಕಡಿಮೆ ಬಜೆಟಲ್ಲಿ. ಇನ್ನೊಂದು ಇವರು ರುದ್ವಿನ್, ಫಿಲಮ್ ಅಷ್ಟು ಚೆನ್ನಾಗಿ ಕಾಣೋಕ್ಕೆ ಲೊಕೇಶನ್ ಕಾರಣ. ಅದ್ಭುತವಾದ ಲೊಕೇಶನ್ಸು. ನಮಗೆ ಸಂಜೆಗೆ ಒಂದೊಂದು ಕಡೆ ಒಂದೊಂದು ದಿನ ಎಕ್ಸ್ಪ್ಲೋರ್ ಮಾಡೋ ಅಂಥ ಲೊಕೇಶನ್ಸ್ನ ತೋರಿಸಿದ್ದು ಇವರು. ಫಿಲಮ್ ನಿಜವಾಗ್ಲೂ ಅದ್ಭುತವಾಗಿ ಕಾಣಕ್ಕೆ ಅವ್ರದ್ದು ಮೇಯ್ನ್ ಕಾಂಟ್ರಿಬ್ಯೂಷನು. ಅದು ಬಿಟ್ಟು ನಮ್ಮ ದೀಪು ಹೆಂಗಂದ್ರೆ ₹5 ಆ್ಯಕ್ಟಿಂಗ್ ಮಾಡಿದ್ರೆ ₹5 ಮಾಡ್ಬೇಕು. ₹50 ಮಾಡಿದ್ರೆ ₹50 ಮಾಡಿಸ್ಬಿಟ್ಟು ಆಮೇಲೆ ₹5 ಅನ್ನೋರು. ರಾಜೇಶ್ ಸರ್ ಕೊಡಿ, ಪರವಾಗಿಲ್ಲ ಕೊಡಿ ಸರ್. ಆಯ್ತು ಸರ್, ಮಾತಾಡಲ್ಲ. ಸ್ಟಾರ್ಟ್ ಮಾಡಲ ಸರ್? ಹಾಗೆ ಮ್ಯೂಸಿಕ್ ನನಗೆ ಭಾಳ ಹಿಡಿಸ್ತಾ. ಎರಡನೇ ಒಂದು ಹುಕ್, ಇಟ್ ವಾಸ್ ವೆರಿ ನೈಸ್. ಬೊಂಬ ಮುಂಚೆ ಬರುತ್ತಲ್ಲ ಅವನಿಗೆ, ವೆರಿ ನೈಸ್. ನಂದಾಯ್ತು. ಯಾರು ಮಾತಾಡ್ತೀರಾ? ಆಕ್ಚುಲಿ ಮಂಜು, ಚಿಲ್ಲರ್ ಮಂಜು ಸರ್. ಮಾತಾಡು ಮಲ್ಲಿಗೆ. ಎಲ್ರಿಗೂ ನಮಸ್ಕಾರ. ಲೇಟಾಗಿ ಇಲ್ಲ, ನಂದು ಈ ಸಿನಿಮಾದಲ್ಲಿ ತುಂಬ ಚಿಕ್ಕ ಪಾತ್ರ ಆದರೂ ಸಿನಿಮಾ ಕಥೆಯಲ್ಲಿ ತುಂಬ ದೊಡ್ಡ ಪಾತ್ರ. ದೀಪು ಅವ್ರಿಗೆ, ರಾಜೇಶ್ ಸರ್ಗೆ ಈ ಒಂದು ಅವಕಾಶಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ಮಹಾಂತೇಶ್ ನನ್ನ ಸ್ನೇಹಿತ, ಒಂದು ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೇನೆ. ಅವನಿಗೂ ಕೂಡ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಇಡೀ ಸಿನಿಮಾ ಗೆಲ್ಲಿ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇದೇ ಸೆಪ್ಟೆಂಬರ್ 19ಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗ ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಮಹಾಂತೇಶ್ ಸರ್ ನೀವು ಮಾತಾಡಿ ಆದ್ಮೇಲೆ. ಎಸ್ ಅಲ್ಲ, ನೀವು ಸೇಮ್ ಈಕ್ವಲ್ ಟು ಹೀರೋ ತರ ಇದ್ದೀರಲ್ಲ, ಸೊ ಹೀರೋ ಲಾಸ್ಟ್ ಅಲ್ಲಿ ಕೊಡೋಣ ಅನ್ಕೊಂಡ್ವಿ.
ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ನನ್ನ ಪಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ಬೋದು. ಸೊ ಆ್ಯಕ್ಚುಲಿ ಇಷ್ಟು ಸಿನಿಮಾದಲ್ಲಿ ಮಾಡ್ಕೊಂಬಂದಿದ್ದೆಲ್ಲ ಒಂದು ಸ್ವಲ್ಪ ಮಾಸ್ ಆಗಿ ಸೊ ಆ ಥರ ಇತ್ತು. ಇದರಲ್ಲಿ ಕಂಪ್ಲೀಟ್ ಚೇಂಜ್. ಸೊ ಒಂದು ಡಾಕ್ಟ್ರ್ ರೋಲ್ ಅಲ್ಲೇ ಸೈಡಲ್ಲಿ ಇದ್ದೀನಿ, ಬಟ್ ನಾನು ಅಂತ ಗೊತ್ತಾಗಲ್ಲ. ಆ್ಯಕ್ಚುಲಿ ಈ ಪಾತ್ರ ಬಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ಮಾಡಬೇಕು ಅಂತ ಇದ್ದಿತ್ತು ರಾಜೇಶ್ ಸರ್. ತುಂಬ ಜಿಮ್ಮಿಗೆಲ್ಲ ಹೋಗಿ ವರ್ಕೌಟ್ ಎಲ್ಲ ಮಾಡಿದ್ರು, ಬಟ್ ಪ್ರೊಡ್ಯೂಸ್ ಮಾಡಬೇಕು ಮತ್ತು ಆ್ಯಕ್ಟ್ ಮಾಡಬೇಕು ಎರಡೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಇದನ್ನು ಸುಜಿತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಂತೇಶ್ ಮತ್ತು ದೀಪು ಅವರು ಹೇಳಿದ ಮೇಲೆ ಓಕೆ ಅಂತ ಹೇಳ್ಬಿಟ್ಟು ನಾನು ನೋಡಿ ಸೆಲೆಕ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಸೊ ಅದಾದಮೇಲೆ ಮಾಂತೇಶ್ ಅವರು ತುಂಬ ವರ್ಷದಿಂದ ನಮ್ಮ ಫ್ರೆಂಡು. ಸೊ ನಾನು ಫಸ್ಟ್ ಮೂವಿ ಮಾಡಿದಾಗ ಅಲ್ಲಿಂದ ಒಂದು 10 years ಆಗಿದೆ. ಸೊ ಅಲ್ಲಿಂದ ಒಟ್ಟಿಗೆ ಇದ್ದೀವಿ. ಇಲ್ಲಿ ತನಕನೂ ಪ್ರತಿಯೊಂದು ವಿಷಯನೂ ಸಂಜೆ ಆದರೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಎಲ್ಲ ಕಡೆ ಹೋದಾಗ ಹೇಳ್ತಾರೆ, ಸೊ ನಾವೊಂದು ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಮೂವಿ ಅದೇ ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಮೂವಿ ಮಾಡಿದ್ದೀವಿ. ಸೊ ಇವರು ಸೆಕೆಂಡ್ ಹೀರೋ ಅಂತ ಹೇಳ್ಬಿಟ್ಟು. ಸೊ ನಾನು ಅವಾಗ ಹೇಳ್ತೀನಿ ಫಸ್ಟ್ ಹೀರೋ ಮಾಂತೇಶ್ ಅಂತ. ಸೊ ತುಂಬ ಚೆನ್ನಾಗಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ ಫಿಲ್ಮಿಂಗ್ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ದೀಪು ಅವರ ಬಗ್ಗೆ ಬಂದರೆ, ಸೊ ಡೈರೆಕ್ಷನ್ ಫಸ್ಟ್ ವೆರಿ ಬಿಗಿನಿಂಗ್ ಹೇಳಿದಾಗ ನಂಗೆ ಗೊತ್ತಿರಲಿಲ್ಲ ಇನ್ನು ಹಿಂಗೆ ಯಾವ ಥರ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಸ್ಪಾಟಿಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಿದ್ರು. ಸೊ ಆ್ಯಕ್ಟಿಂಗ್ ಮಾಡಿಸಿದ್ರು. ಸೊ ವೆರಿ ಸೆಟಲ್ಡ್ ಆಗಿ ಇದು ಮಾಡಿಸಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ದೀಪು ಬಾಯ್. ಸೊ ರಶ್ಮಿತಾ, ಸೊ ನಾನು ಅವರು ಫಸ್ಟ್ ಫಿಲ್ಮ್ ಮಾಡಿದ್ವಿ ಗುಡುಗುಡಿ ಅಂತ, ಕಾರಣಾಂತರದಿಂದ ರಿಲೀಸ್ ಆಗಲಿಲ್ಲ. ಅಲ್ಲಿಂದ ಫಸ್ಟ್ ಫಿಲ್ಮ್ ಮಾಡಿದ್ರೆ ರಿಲೀಸ್ ಆಗಿಲ್ಲ. ಸೊ ಸೆಕೆಂಡ್ ಫಿಲ್ಮ್ ಈಗ 19ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಖುಷಿ ಆಯಿತು. ಸೊ ಎಂಟೈರ್ ಟೀಮ್, ಆಮೇಲೆ ಗುರು ಸರ್ ಆಗಲಿ, ಕ್ಯಾಮ್ರಾಮನ್ ಸೂಪರ್ ಆಗಿ ಇದಾಗಿದೆ. ಎಂಟೈರ್ ಟೀಮ್ ತುಂಬ ಒಂದು ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಅರಸಯ್ಯನ ಪ್ರೇಮ ಪ್ರಸಂಗ ಇಂದ. ಥ್ಯಾಂಕ್ ಯು. 19th ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಅರ್ಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಅರಸಯ್ಯನ ಪ್ರೇಮ ಪ್ರಸಂಗನ ಮುದ್ದಾಗಿ ಮೃದುವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಆಗ್ಬೋದು ಅಥವಾ ಡೈರೆಕ್ಟರ್ ಆಗ್ಬೋದು. ಸೊ ಅರಸಯ್ಯನಿಗೆ ನೀವು ಎಲ್ಲ ಅದೇ ಥರ ಮುದ್ದು ತೋರಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಋದ್ವಿನ್ ಅಂತ. ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ದೀಪು ಮತ್ತು ರಾಜೇಶ್ ಅಣ್ಣಂಗೆ ತುಂಬ ಧನ್ಯವಾದಗಳು. ಎಲ್ಲರೂ ನಿಮ್ಮ ಆಶೀರ್ವಾದ ಆರೈಕೆ ಈ ಸಿನಿಮಾಗಿರಲಿ. ಥ್ಯಾಂಕ್ ಯು. ಸರ್ ಆ್ಯಕ್ಚುಲಿ ನೀವು ಮಾತನಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ ಇದೆ. ಹೌದಾ? ಕ್ವಶನ್ ಕೇಳೇ ಭಯ ಆಯ್ತಾ? ಓಕೆ, ನೀವು ಮಾತಾಡಾದ್ಮೇಲೆ ಆದರೂ ಅದಕ್ಕೆ ಆನ್ಸರ್ ಮಾಡಬೇಕು. ಎಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೂ ಹಾಗೆ ಪ್ರಿಂಟ್ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ವೇದಿಕೆ ಮೇಲೆ ಮಾತಾಡಿದ್ದೀನಿ, ಪಾತ್ರಗಳ ಬಗ್ಗೆ ಮಾಡಿದ್ದೀನಿ. ಇವತ್ತು ಒಂಚೂರು ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟಿದ್ದಾರೆ ನಮ್ಮಣ್ಣ. ಸೊ ಈ ಪಾತ್ರನೂ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಹೇಳ್ತೀನಿ ಅದ್ರ ಮುಂದಕ್ಕೆ. ಎಲ್ರಿಗೂ ಫಸ್ಟ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಯುವ ಸರ್ಗೆ, ದೊಡ್ಡ ಮನೆಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಾನು ಬಂದಿದ್ದೆ ದೊಡ್ಡ ಮನೆಯಿಂದ, ಫ್ರೆಂಚ್ ಬಿರಿಯಾನಿ ಅನ್ನೋ ಒಂದು ಸಿನಿಮಾದಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ತಪ್ಪಾಗಲಾರ್ದು. ಸೊ ಯುವ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಫಸ್ಟ್ ಥಿಂಗು ನನ್ನ ತಂಡದ ಬಗ್ಗೆ ಹೇಳಬೇಕು. ಎಂಟೈರ್ ಟೀಮು, ಗುರುಪ್ರಸಾದ್ ನರ್ನಾಡ್ ನಮ್ಮ ತಂಡಕ್ಕೆ ಮೇಜರ್ ಸ್ಟ್ರೆಂತು ಅಂತಲೇ ಹೇಳ್ತೀನಿ. ಯಾಕೆಂದರೆ ನನ್ನ ಇಷ್ಟು ಬ್ಯೂಟಿಫುಲ್ಲಾಗಿ ನನಗೆ ತೋರಿಸಿದ್ದಾರೆ. ಪ್ರತಿಯೊಂದು ಸೀನ್ ಮಾಡಬೇಕಾದಾಗಲೂ ಆ ಲೈಟಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ದೋಸ್ತ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಹಾಗೆ ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟ್ರು ಶರವಣ ಅಂತ, ಅವರು ತುಂಬ ಸಣ್ಣಕ್ಕಿರ್ತಾರೆ ಬಟ್ ಹಲ್ಕ್ ಥರ ಕೆಲಸ ಮಾಡ್ತಾರೆ, ತುಂಬ ಶ್ರಮಜೀವಿ. ಶರವಣ್ ಸರ್ ತುಂಬ ನಮ್ಮ ಸಿನಿಮಾಗೆ ಪ್ಲಸ್. ಯಾಕಂದರೆ ನೋಡ್ತೀರ ನಾವು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ಮ ಸಿನಿಮಾ ನೇಟಿವಿಟಿ ಹಿಂಗಿರುತ್ತೆ, ಕಲರ್ ಗ್ರೇಡಲ್ಲಿ ಹಿಂಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದಾಗ ಪ್ರತಿಯೊಂದಕ್ಕೂ ಕೂತು ವರ್ಕ್ ಮಾಡಿದವರು ಶರವಣ ಸರು. ಈಗ ನಾವು ಒಂದಿಷ್ಟು ಮನೆಗಳಿಗೆ ಅವ್ರದ್ದು ಪ್ರಾಪರ್ ಪೇಂಟ್ ಇರುತ್ತೆ, ನಾವು ನಮ್ಮ ಸಿನಿಮಾಗೆ ಹೇಗೆ ಬೇಕು ಅಂತ ಇಡೀ ಒಂದು ಸ್ಟ್ರೀಟನ್ನೇ ಪೇಂಟ್ ಮಾಡಿ ಅವ್ರಿಗೆ ರೀಪೇಂಟ್ ಮಾಡಿಕೊಟ್ಟಿದ್ದೀವಿ. ಅದು ಎಲ್ಲದಕ್ಕೂ ಕಾರಣ ಶರವಣ ಸರ್. ಅದು ನಮಗೆ ತುಂಬ ಸ್ಟ್ರೆಂತು, ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಶರವಣ ಸರ್. ಥ್ಯಾಂಕ್ ಯು ಸೋ ಮಚ್.
ಹಾಗೆ ಪ್ರದೀಪ್ ಅಂಡ್ ಪ್ರವೀಣ್ ಸರ್. ಮೊದಲನೇ ಸಾರಿ ನಾವು ಅವ್ರನ್ನೆಲ್ಲ ಭೇಟಿ ಮಾಡಿದಾಗ, ಸರ್ ಈ ಥರ ನಾವು ಹೊಸಬ್ರು ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಒಂಚೂರು ನಮ್ಮ ಸಿನಿಮಾಗೆ ಹೆಲ್ಪ್ ಮಾಡಬೇಕು ಸರ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಾಗ ತುಂಬ ಅದ್ಭುತವಾಗಿ, ತುಂಬ ಇನ್ನೋಸೆಂಟಾಗಿ ನಮ್ಮ ಟೀಮ್ ಜೊತೆ ಟ್ರಾವೆಲ್ ಮಾಡಿಕೊಂಡು ಇವತ್ತು ಈ ಥರದ ಅದ್ಭುತವಾದ ಸಾಂಗ್ಗಳು ಕೊಟ್ಟಿದ್ದಾರೆ. ಪ್ರದೀಪ್ ಸರ್ ಆ್ಯಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಕೇಶ್ ಆಚಾರ್ಯ ಅವರು ಈ ಸಿನಿಮಾದ ಜೀವಳ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರಾಕೇಶ್ ಆಚಾರ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೋರಿಯೋಗ್ರಾಫರಿಗೆ ಬಂದರೆ ತುಂಬ ನಗು ಬರುತ್ತೆ, ಯಾಕೆಂದರೆ ನನಗೆ ಡ್ಯಾನ್ಸ್ ಬರಲ್ಲ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಾದ ಮೂಮೆಂಟಲ್ಲಿ ಏನಾಗ್ತಿತ್ತು, ನಾವು ಡೇಲಿ ಸೀಕ್ವೆನ್ಸ್ ಶೂಟ್ ಮಾಡ್ಕೊಂಬಂದು ಎಲ್ಲ ಫ್ರೆಶ್ ಅಪ್ ಆಗ್ತಿದ್ವಿ. ಕೊನೆಗೆ DOP, ಆರ್ಟ್ ಡೈರೆಕ್ಟ್ರು, ಕೊರಿಯೋಗ್ರಾಫರು ಒಂದು ರೂಮಿಗೆ ಕರ್ಕೊಂಡೋಗಿ 2 ಪೆಗ್ ಎಣ್ಣೆ ಹೊಡಿಸಿ ಸ್ಟೆಪ್ ಹಾಕಿ ಅಂತ ಹೇಳ್ಬಿಟ್ಟು ರಾತ್ರೆಲ್ಲ ಸ್ಟೆಪ್ ಹಾಕಿ ವೀಡಿಯೋ ಮಾಡ್ತಾರೆ. ಅದರಲ್ಲಿ ಬೆಸ್ಟ್ ಪಿಕ್ ಯಾವುದು ಸ್ಟೆಪ್ ಇರುತ್ತೋ ಬೆಳಿಗ್ಗೆ ಅದನ್ನ ಶೂಟ್ ಮಾಡ್ತಾಯಿದ್ರು. ಸೊ ಆ ಒಂದು ಮೆಮೊರಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಾರಿ ಹೆಸರು ಮರ್ತೋಯ್ತಿಲ್ಲ, ಕೊರಿಯೋಗ್ರಾಫರ್ ಸರ್ ರವಿ ಸರ್, ಸಾರಿ ಮರ್ತೋಯ್ತು ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಣ್ಣೆ ಟಿ ವಿ ಬಂದ್ಬಿಡ್ತು, ಸಾರಿ. ಸೊ ಯಾಕೆಂದರೆ ಡೈರೆಕ್ಟ್ರಿಗೆ ಒಂದಿತ್ತು, ಇದು ಕೊರಿಯೋಗ್ರಫಿ ಥರ ಇರಬಾರ್ದು, ಸಾಂಗು ತುಂಬ ರಿಯಲಿಸ್ಟಿಕ್ ಆಗಿರಬೇಕು ಅಂತಂದಾಗ, ಯಾಕಂದ್ರೆ ನನಗೆ ಫಸ್ಟ್ ಥಿಂಗ್ ಡ್ಯಾನ್ಸ್ ಬರಲ್ಲ, ರಿದಮ್ ಇರಲಿಲ್ಲ ಸರ್. ಸೊ ಹಿಂಗಾಗಿ ಬೇರೆ ಬೇರೆ ಥರದ್ದು ಪ್ರಯತ್ನ ಪಟ್ಟು ಲಾಸ್ಟಲ್ಲಿ ಸಾಂಗ್ಗಳನ್ನೆಲ್ಲ ಮಾಡಿದ್ವಿ. ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ತಂಡದ ಆರ್ಟಿಸ್ಟ್ಗಳೆಲ್ಲ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇವಾಗ ನೀವು ಎಲ್ರಿಗೂ ನೋಡಿದ್ದೀರಾ, ಎಲ್ಲರೂ ಒಬ್ರಿಗಿಂತಲೂ ಒಬ್ಬರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ನನ್ನ ಸ್ನೇಹಿತ, ಗೆಳೆಯ, ಕ್ಲಾಸ್ಮೇಟ್, ರೂಮ್ಮೇಟ್ ದೀಪು ಡೈರೆಕ್ಟ್ರು. ಸೊ ಈ ಸಿನಿಮಾ ಮಾಡಬೇಕು ಅಂತ ನಾವು ಬಿಫೋರೇ ಪ್ಲ್ಯಾನ್ ಮಾಡಿದ್ವಿ, ಈ ಥರದ್ದೊಂದು ಕಂಟೆಂಟ್ ಮಾಡೋಣ ಕಣೋ, ಎಲ್ಲರೂ ಸೇರಿಕೊಂಡು ಒಂದು ಔಟ್ ಕಾಮಿಡಿ ಜೊತೆ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸರಿ ಆಯಿತು ಅಂತ ಸ್ಕ್ರಿಪ್ಟೆಲ್ಲ ಮಾಡ್ತಾಯಿದ್ವಿ. ಇದಕ್ಕೆ ಹರೀಶ್ ಅಂತ ಇನ್ನೊಬ್ಬ ನನ್ನ ಸ್ನೇಹಿತ ಇದ್ದರೆ, ನಾವೆಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಲೀಡ್ ನಾನಲ್ಲ, ಆವಾಗ ಬೇರೆ ಯಾರನ್ನೂ ಅಂದ್ಕೊಳ್ತಾ ಇದ್ವಿ. ಅಂದ್ಕೊಂಡು ನಾವೇ ಡಿಸ್ಕಸ್ ಮಾಡ್ತಿದ್ವಿ. ಫೈನಲಿ ಏನು ಅಂದ್ಕೊಂಡಾಗ, ಬೇಡ ಕಣೋ ನಾವೇ ಮಾಡೋಣ ಅಂತಂದಾಗ ನನಗೆ ಆ ಜವಾಬ್ದಾರಿ ಕೊಟ್ಟರು. ಸೊ ಅವಾಗ ನಾನು ಸರಿ ಕಣ್ರು, ನೀವೆಲ್ಲ ಹೇಳ್ತಾಯಿದ್ರೆ ಎಲ್ಲರೂ ಸೇರಿ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಇವತ್ತು ಇಲ್ಲಿವರೆಗೂ ಬಂದಿದೆ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತಾ ಇದ್ದೀನಿ. ಫೈನಲಿ ರಾಜೇಶ್ ಅಣ್ಣ, ನನ್ನ ಗಾಡ್ ಫಾದರ್ ಅವರ ಇಂಡಸ್ಟ್ರಿಯಲ್ಲಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರ ಕೈ ಹಿಡ್ಕೊಂಡು ನಾನು ನಡೆಸಿದ್ದಾರೆ. ರಾಜೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ನಿಮ್ಗೆ ನಾ ಥ್ಯಾಂಕ್ಸ್ ಹೇಳಿದ್ರೆ ಅದು ಸರಿ ಹೋಗಲ್ಲ. ನಿಮ್ಮ ಈ ಎಲ್ಲ ಹೆಲ್ಪ್ಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಅರಸಯ್ಯ ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದ್ದಾನೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ ನಮ್ಮ ತಂಡದ ಮೇಲಿರಲಿ. ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಇಷ್ಟ ಆದರೆ ನಾನು ಹೇಳೋದು, ನಿಮ್ಮ ಚಿಕ್ಕ ಮಗುವಿಂದ ದೊಡ್ಡವ್ರವರೆಗೂ ಕೂತ್ಕೊಂಡು ನೋಡೋ ಸಿನಿಮಾ. ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಹೇಳಿ. ನಾನು ಅಷ್ಟೇ ರಿಕ್ವೆಸ್ಟ್ ಮಾಡೋದು. ಇದು ಒಂದು ಹೊಸ ತಂಡ, ಒಂದು ಹೊಸ ಕತೆ ಜೊತೆಗೆ ಬರ್ತಾ ಇದ್ದೀವಿ. ನಮ್ಮ ಎಲ್ಲರೂ ಪ್ರಯತ್ನಕ್ಕೂ ನಿಮ್ಮ ಪ್ರೀತಿ ಬೇಕು, ಆರೈಕೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ನಾನು ತಮಿಳು ಬರಲ್ಲ. ಸೊ ಬೇರೆದವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್. ಅಂದರೆ ನಾವು ಅಂದ್ಕೊಂಡ್ವಿ ಸರ್, ನನಗೆ ತಮಿಳು ಫ್ಲೂಯೆಂಟ್ ಆಗಿಲ್ಲ. ಅಣ್ಣ ನಿನ್ನ ಆಶೀರ್ವಾದ ಇದ್ರೆ ಕಲ್ತ್ಬಿಡ್ತೀನಿ ಬೇಗ. ಕನ್ನಡದ ಯೋಗಿ ಬಾಬು ಸರ್ ಅಂತ ಅದಕ್ಕೆ ಕರೆಯೋದು. ಹಾಂ ಹೌದು, ಕ್ವಶನ್ ಅವ್ರು ಸರ್ ಈಗ ಕೇಳಿ, ಸ್ವಲ್ಪ ಪ್ರೆಸ್ ಅವ್ರದ್ದೆಲ್ಲ ಕ್ವಶನ್ ಆದ್ಮೇಲೆ ಕೇಳೋಣ ಅಂತ. ಏನಾದರೂ ಪ್ರಶ್ನೆಗಳಿದೆಯಾ? ಏನಾದರೂ ಪ್ರಶ್ನೆ ಇದೆಯಾ ಸರ್? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅರಸಯ್ಯನ ಪ್ರೇಮ ಪ್ರಸಂಗವನ್ನು ಸ್ಕ್ರೀನಲ್ಲಿ ನಾವು ನೋಡ್ತೀವಿ.
ಆದರೆ ರಿಯಲ್ ಲೈಫಲ್ಲಿ ಹಿಂಗೇನಾದರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಹೆಂಗೆ ಪಟಾಯಿಸ್ಕೊಳ್ತೀರಾ ಅಂತ, ಸಿನಿಮಾದಲ್ಲಿ ಅವ್ರು ಬೀಳ್ತಾರೋ ಇಲ್ವೋ ಅದೆಲ್ಲ ಆಮೇಲಿನ ಕತೆ. ಸೊ ನಿಮ್ಗೊಂದು ಚಾನ್ಸ್ ಕೊಟ್ಟರೆ 1 ನಿಮಿಷದಲ್ಲಿ ಒಂದು ಸ್ವಲ್ಪ ನೋಡೋಣ ರಿಯಲ್ ಕಣ್ಮುಂದೆ ಅಂತ. ಇಲ್ಲ ಮೇಡಮ್, ನನ್ನ ಯೋಗ್ಯತೆ ನನಗೆ ಗೊತ್ತು. ಲೈವಲ್ಲಿ ಎಲ್ಲ ಪ್ರಪೋಸ್ ಮಾಡಿದ್ರೆ ಯಾವ ಹುಡುಗಿ ಬೀಳಲ್ಲ ಅಂತ ನನಗೆ ಗೊತ್ತು. ಟ್ರೈಯೇ ಮಾಡೋಕ್ಕೋಗಲ್ಲ. ಸಿನಿಮಾದಲ್ಲಿ ಏನೋ ಒಂದು ವಿಷಯ ಇದೆ, ಗೊತ್ತಿಲ್ಲ ಜನ ಹೆಂಗೆ ತಗೊಳ್ತಾರೆ ಏನು ಎತ್ತ ಅಂತ ನೋಡುವ ಮೇಡಮ್. ಲೈವಲ್ಲಂತರೂ ನಾನು ಆ ಥರದ ಸಾಹಸಕ್ಕೆ ಹೋಗಲ್ಲ. ನಾನು ಮದುವೆ ಆಗ್ಬೇಕಾದ್ರೂ ಎಣ್ಣೆ ನೋಡಿಲ್ಲ. ನಮ್ಮ ಮಕ್ಕನ ಮಗಳನ್ನೇ ಮದುವೆ ಆಗಿದ್ದೀನಿ. ಯಾಕೆಂದರೆ ನೋಡೋಕೆ ಹೋದ್ರೆ ಒಪ್ಪಲ್ವೋ ಗೊತ್ತಿಲ್ವಲ್ಲ, ಅದಕ್ಕೆ ರಿಸ್ಕೇ ಬೇಡ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಮನುಷ್ಯನ ವ್ಯಕ್ತಿತ್ವ ಮುಖ್ಯ, ಅದೇ ಕೊನೆಗುಳಿಯೋದು. ಅದ್ರಲ್ಲಿ ಒಪ್ಪಿ ಇವಾಗ ಮದುವೆ ಆಗಿದಿರಲ್ಲ, ಇನ್ನೇನು ಬೇಕೋ. ಓಕೆ, ಸೊ ಇವಾಗ ಅರಸಿ ಹತ್ರ ಸ್ವಲ್ಪ ಮಾತಾಡೋಣ. ಯಾ, ಸೊ ಈ ಸಿನಿಮಾದ ಬಗ್ಗೆ ಆಲ್ರೆಡಿ ಮಾತನಾಡಿದ್ದೀರಾ. ಬಟ್ ಒಂದು ಕ್ವಶನ್ ಏನಿದೆ ಅಂತಂದ್ರೆ, ನಿಮಗೆ ಪ್ರೆಸ್ ಅವ್ರು ಬಹುಶಃ ಕ್ವಶನ್ ಕೇಳಿಲ್ಲ ಅನ್ಕೊಳ್ತೀನಿ. ಏನಾದರೂ ಪ್ರಶ್ನೆ ಹೀರೋಯಿನಿಗಿದ್ರೆ? ಹಾಂ, ಇಲ್ಲ, ಅವ್ರಿಗೊಂದು ಕ್ವಶನ್ ಇದ್ರೆ, ಇಲ್ಲಾಂದ್ರೆ ಮುಗಿಸ್ಬಿಡೋದು ಅಷ್ಟೆ. ಓಕೆ, ದಟ್ಸ್ ಇಟ್. ಸೊ ಪ್ರಶ್ನೆಗಳೆಲ್ಲ ಮುಗ್ದಿದೆ ಅನ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಧನ್ಯವಾದಗಳು. ನೀವೆಲ್ಲ ನಮ್ಮ ಜೊತೆ ಇರೋದು ನಂಗೆ ಭಾಳ ಸಂತೋಷ ಇದೆ. ರಾಜೇಶ್ ಸರ್, ದೀಪು ಅವರೇ, ಹಾಗೆ ಎಲ್ಲರೂ ತುಂಬ ಧನ್ಯವಾದ. ನನ್ನ ಮೊದಲನೇ ಸಿನಿಮಾ ಇದು. ಸೊ ನಮ್ಮ ನಿರ್ದೇಶಕರಾದ ದೀಪು ಅವರು ನನ್ನ ಚೂಸ್ ಮಾಡಿದ್ದಕ್ಕೆ, ಮಹಾಂತೇಶ್ ನೀವು ನನ್ನ ರೆಫರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಎಲ್ಲರೂ ಮಾತಾಡಿದೆ. ರಶ್ಮಿತಾ, ಸಾರಿ ನಿಮ್ಮ ಬಗ್ಗೆ ಮರ್ತುಬಿಟ್ಟೆ, ದಯವಿಟ್ಟು ಕ್ಷಮೆ ಇರಲಿ. ಇವ್ರು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ಹೇಗೆ ಅಂತ ಅದೊಂದು ಹೇಳ್ಬಿಡ್ತೀನಿ. ಒಂದು ಸಿನಿಮಾ ಮಾಡ್ತಾಯಿದ್ವಿ ನಾನು ಇವರು, ಗುಡುಗುಡಿಯ ಸೇದಿ ನೋಡೋಂಥ. ಆ ಸಿನಿಮಾದಲ್ಲಿ ಇವ್ರು ನನಗೆ ಪರಿಚಯ ಆದಾಗ, ನಾವು ಈ ಕತೆ ಬರ್ಕೊಂಡಾಗ ಈ ಪಾತ್ರಕ್ಕೆ ರಶ್ಮಿತಾ ಅವ್ರನ್ನ ಒಂದು ಸಾರಿ ಕೇಳೋಣ ಅಂತ ಹೋಗಿದ್ವಿ. ಆಗೋದಾಗ ಮೇಡಮ್ ಈ ಥರದೊಂದು ಕತೆ ಬರ್ಕೊಂಡಿದ್ದಾರೆ ದೀಪು ಅಂತ ಡೈರೆಕ್ಟ್ರು, ಒಂದು ಸಾರಿ ನಿಮ್ಮ ನರೇಷನ್ ಕೊಡ್ತಾರೆ, ಒಂದು ಸಾರಿ ಕತೆ ಕೇಳಿ ಅಂತ. ಒಂದು ಕಾಫಿ ಡೇಯಲ್ಲಿ ಹೋಗಿ ಕತೆ ಎಲ್ಲ ಹೇಳಿದ್ವಿ, ಎಲ್ಲ ಆಯಿತು. ಇವ್ರಿಗೆ ಕತೆ ಕೇಳಿ ಭಾಳ ಖುಷಿ ಆಯಿತು. ಸರಿ ದೀಪು ಅವರ ಹೀರೋ ಯಾರು ಅಂತ ಕೇಳಿದ್ರು. ನಾನು ಪಕ್ಕದಲ್ಲೇ ಕೂತಿದ್ನಲ್ಲ, ಆ ಕಡೆ ತಿರುಗಿಬಿಟ್ಟೆ, ದೀಪು ನೀನೇ ಹೇಳು ದೀಪು ಅಂತ. ಸೊ ಆವಾಗ ಮಹಾಂತೇಶ್ ಅವರ ಹೀರೋ ಅಂತ. ಹೌದಾ, ಓಕೆ ದೀಪು ಅವರು, ಓಕೆ ನನಗೊಂದು 2 ದಿನ ಟೈಮ್ ಕೊಡಿ ಹೇಳ್ತೀನಿ ಅಂದರು. ಆಮೇಲೆ ಕಾಫಿ ಕುಡಿದ್ಮೇಲೆ ಇಲ್ಲ ನಾನು ಈ ಸಿನಿಮಾ ಮಾಡ್ತೀನಿ ಅಂತಂದರು. ಕಾಫಿ ಕುಡಿಯೋದ್ರಲ್ಲಿ ಇನ್ನೊಂದು ಚೂರು ಡೈರೆಕ್ಟ್ರ್ ಕನ್ವಿನ್ಸ್ ಮಾಡಿದ್ರು. ಕಾಫಿ ಕುಡಿಯೋದ್ರಲ್ಲಿ ಮತ್ತೆ ಓಕೆ ಮಾಡಿ ಇವತ್ತು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ರಶ್ಮಿತಾ ಅವರೇ, ನಿಮ್ಮ ಬದುಕು ಬಂಗಾರ ಆಗಲಿ. ಈ ಸಿನಿಮಾದಿಂದ ಇನ್ನೂ ಯಥೇಚ್ಛವಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗಲಿ ಅಂತ ಮನಸಾರ ಹಾರೈಸ್ತೀನಿ. 1 ಸೆಕೆಂಡ್, ಆಲ್ ದಿ ಬೆಸ್ಟ್ ರಶ್ಮಿತಾ. ಥ್ಯಾಂಕ್ ಯು. ಇದೇ ಪ್ರಶ್ನೆ ಆಗಿತ್ತು ಆ್ಯಕ್ಚುಲಿ, ನೀವು ಹೀರೋ ಅಂದ ತಕ್ಷಣ ರಿಯಾಕ್ಷನ್ ಹೇಗಿತ್ತು ಅಂತ. ಆಲ್ರೆಡಿ ಆನ್ಸರ್ ಸಿಕ್ತು. ಧನ್ಯವಾದಗಳು ಸರ್. ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಪ್ಲೀಸ್. ಇನ್ನು ಯಾರಾದರೂ ಆರ್ಟಿಸ್ಟ್ ಇದ್ದರೆ ಒಂದ್ಸತಿ ಲಾಸ್ಟ್ ಗ್ರೂಪ್ ಫೋಟೋಗೆ ಬಂದು. ನಮ್ಮ PRO ವೆಂಕಟೇಶ್ ಸರ್ಗೆ, ಸರ್ ದಯವಿಟ್ಟು ಬರಬೇಕು. ಎರಡು ಮಾತು ಟ್ರೈಲರ್ ಬಗ್ಗೆ ದಯವಿಟ್ಟು 1-2 ಮಾತಾಡಬೇಕು. ಬನ್ನಿ ಸರ್ ಪ್ಲೀಸ್. ಎಸ್, ಸಿನಿಮಾದ PRO ವೆಂಕಟೇಶ್ ಸರ್ 2 ಮಾತಾಡಬೇಕು. ನಮ್ಮ ಸಿನಿಮಾ ಸ್ಟಾರ್ಟ್ ಆದಾಗಲಿಂದ ಅವ್ರ ಜೊತೆಲಿದ್ದಾರೆ. ನಮಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ, ಸೊ ಹಾಗಾಗೆಲ್ಲ ಸ್ವಲ್ಪ ಅರ್ಜೆಂಟಲ್ಲಿ. ಪ್ರಣೀತಾ ಹಿಂಡ್ ಕೊಟ್ಟರು, ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅಂದ್ಬಿಟ್ಟೆ, ಏನು ಜಾಸ್ತಿ ಏನು ಮಾತಾಡಲ್ಲ. ರಾಜೇಶ್ ಅಂತ ಒಬ್ಬ ಒಳ್ಳೆ ಮನಸ್ಸಿರೋಂಥ ಒಬ್ಬ ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಅವರು ಆ್ಯಕ್ಟ್ರ್ ಆಗಬೇಕು ಅಂತ ಎಲ್ಲ ತಯಾರಿ ತೊಗೊಂಡಿರಂತೆ, ಆಗ್ಬೋಸಾಯಿತು ಅಂದರೆ ಇಲ್ಲ, ಯಾವಾಗ ಬೇಕಾದ್ರೆ ಆಗ್ಬೋದು. ಬಟ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದಾರೆ. ಒಂದು 3-4 ತಿಂಗಳಿಂದ ಸಾಂಗ್ ಎಲ್ಲ ನೋಡಿದಾಗ ಆವಾಗಲೇ ಹೇಳಿದ್ವಿ ತುಂಬ ಚೆನ್ನಾಗಿದೆ ಅಂತೇಳಿ. ಮೊನ್ನೆ ಅಷ್ಟೇ ಸೂಫ್ರಮ್ಸೋ ಹೆಂಗೆ ಸೂಪರ್ ಹಿಟ್ ಆಯಿತು ಸಿನಿಮಾ, ಅದೇ ಒಂದು ಜೋಶಲ್ಲಿ ಬರ್ತಿದ್ದಾರೆ, ಅದೇ ಒಂದು ಹ್ಯಾಂಗ್ ಓವರಲ್ಲಿ ಬರ್ತಿದ್ದಾರೆ ಇವಾಗ. ಯಾಕೆಂದರೆ ಆ ಜನ ನೋಡಿರೋರು ಮತ್ತೆ ವಾಪಸ್ ಇದನ್ನು ನೋಡಿದಾಗ ನೋಡಬೇಕು ಅಂತ ಅನಿಸುತ್ತೆ. ಸೆಪ್ಟೆಂಬರ್ 19ಕ್ಕೆ ಸಿನಿಮಾ ನೋಡ್ತಿದ್ದಾರೆ. ದಯವಿಟ್ಟು ಎಲ್ಲ ಮಾಧ್ಯಮದವರು ಇದಕ್ಕೆ ಒಳ್ಳೆ ಪ್ರಚಾರ ಕೊಟ್ಟು ಒಂದು ಕನ್ನಡ ಪಿಕ್ಚರ್ ನಿಲ್ಲಿ ಅಂತ ಅಂದ್ಬಿಟ್ಟು ನಿಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಟೀಮ್. ಥ್ಯಾಂಕ್ ಯು.